ದೇವ್ರಂತ ಗಂಡ, ಮುತ್ತಿನಂತ ಮೈದ್ನ, ತಂಗಿಗಿಂತ ಹೆಚ್ಚಾಗಿರೋ ಸುಧಾ ಈ ಮನೇಲಿ ತಾಯಿ ಸ್ಥಾನದಲ್ಲಿ ಅಲಂಕರಿಸ್ಬಿಟ್ಟಿದ್ದಾರೆ ನನ್ನನ್ನ. ನೀ ಚೆನ್ನಾಗಿದ್ರೆ ಸರಿನಮ್ಮ. ತಗೊಳ್ಕೊಳಮ್ಮ, ಅದೇ ಈ ಅಣ್ಣನ ಸಂತೋಷ. ಅಲ್ಲ ಅಣ್ಣ, ಇದನ್ನೆಲ್ಲ ಯಾಕೆ ತರಕೋದೆ? ಇದಕ್ಕೆಲ್ಲ ನಿನ್ಗೆ ಹಣ ಎಲ್ಲಿಂದ ಬರುತ್ತೆ ಹೇಳು? ಪರವಾಗಿಲ್ಲ ಬಿಡಮ್ಮ, ಅಂತದೇನು ಆಗಲ್ಲ. ಬಾವ ಎಲ್ಲ ಹೋದ್ರಮ್ಮ? ಏನಣ್ಣ ಈಗ ಕೇಳ್ತೀಯ? ಕೆಲ್ಸಕ್ಕೆ ಹೋಗಿದ್ದಾರೆ. ಅದ್ ಸರಿ, ನಿನ್ ಕೆಲ್ಸದ ವಿಚಾರ ಏನಾಯ್ತು? ಪದ್ಮ, ಸಬ್ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದ್ಯಮ್ಮ. ಲಂಚದ ಸಂತೆಯಲ್ಲಿ ಯಾರ ಪಾಲಾಗುತ್ತೋ ಏನೋ, ಕಾದ್ ನೋಡ್ಬೇಕು ತಂಗಿ. ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನಣ್ಣ, ಒಂದ್ ಫೋನ್ ಮಾಡಿ ಬಂದ್ಬಿಟ್ಟಿದ್ಯಾ? ಸರಿ ಸರಿ, ಬಾ ನಿಲ್ಸ್ಕೊಂಡೆ ಮಾತಾಡ್ತಿದ್ದೀನಿ, ಕೂತ್ಕೋ, ಊಟ ಮಾಡುವಂತೆ ಬಾ. ಟೈಮ್ ಆಗೋಯ್ತು. ಅಣ್ಣ ಬಾ, ಮೊದ್ಲು ಕೈಕಾಲು ತೊಳ್ದು. ಸರಿನಮ್ಮ. ಅಣ್ಣ, ಈ ತಂಗಿ ಕೈ ಅಡಿಗೆ ಊಟ ಮಾಡಿ ತುಂಬಾ ದಿನ ಆಗೋಯ್ತಲ್ಲ? ಹೌದಮ್ಮ, ತುಂಬಾ ದಿನ ಆಯ್ತು. ಜ್ಞಾಪನ ಆಯ್ತಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅದಕ್ಕೆ ಫೋನು ಮಾಡ್ದೇನೆ ಬಂದ್ಬಿಟ್ಯಾ? ಹೌದಮ್ಮ, ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಸ್ವಲ್ಪ ಕೆಲಸ ಇತ್ತು ಕಣಮ್ಮ. ಹಾಗೆ ಬಂದಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಅಣ್ಣ. ಗೌರಿ ಹಬ್ಬ ಬಂತಮ್ಮ, ಅದಕ್ಕೆ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲೋದ್ರಮ್ಮ ಭಾವನವರು? ಕೆಲ್ಸ ಮುಗಿಸ್ಕೊಂಡ್ ಬರ್ಬೇಕು. ಅಣ್ಣ, ನಾನ್ ನಿನ್ಗೆ ಒಂದ್ ವಿಚಾರ ಹೇಳ್ಬೇಕು ಅಣ್ಣ. ಹೇಳಮ್ಮ, ಪರವಾಗಿಲ್ಲ. ನಾನ್ ಹಬ್ಬಕ್ ಬರೋಕ್ ಆಗಲ್ಲ ಅಣ್ಣ. ಏಕಮ್ಮ, ಅಂತದೇನಾಯ್ತು ತಂಗಿ? ಅಂದ್ರೆ ನಾನಿಲ್ಲ ಅಂದ್ರೆ ಈ ಮನೇಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಣ್ಣ, ಅದಕ್ಕೆ ನಾನ್ ಬರಕ್ ಆಗಲ್ಲ ಅಂದೆ. ಕಳ್ಳಿ, ಅವರನ್ನ ಬಿಟ್ಟು ನಾನು ಬರಲ್ಲ ಅಂತ ಹೇಳು. ಏಕಮ್ಮ ಸುತ್ತಿ ಬಳಸಿ ಮಾತಾಡ್ತೀಯಾ? ಹಾಗೇನಿಲ್ಲ ಅಣ್ಣ, ನನ್ ಗಂಡನ ಸಂತೋಷಕ್ಕಿಂತ ನಂಗ್ ಬೇರೆ ಇನ್ನೇನು ಇಲ್ಲ ಅಣ್ಣ. ಅಣ್ಣ, ಏನೇ ಆದ್ರೂ ಒಂದ್ ಹೆಣ್ಣಿಗೆ ಗಂಡನ ಮನೆ ಅವರಿದ್ದಂಗಲ್ವಾ ಅಣ್ಣ? ಹೌದಮ್ಮ, ಹೌದು. ಆದರೂ ಒಟ್ಟು ಹೆಣ್ಣು ಕುಲಕವರೆಗೂ ಅನ್ನೋ ಹಾಗೆ ತವರ ಮನನ್ನು ಜ್ಞಾಪನ ಮಾಡ್ಕೋಬೇಕಮ್ಮ. ಅಲ್ಲಲ್ಲೇ ಅಯ್ಯೋ ಅಣ್ಣ, ನಾನ್ ನೋಡು ಮಾತಾಡ್ಸ್ತೇನೆ ಇದ್ದೀನಿ, ಊಟ ಮಾಡು ನೀನು. ಪದ್ಮ, ಏನಮ್ಮ ಸಮಾಚಾರ? ಏನು ಇಲ್ಲ ಅಣ್ಣ, ಇನ್ನ ಸ್ವಲ್ಪ ದಿನದಲ್ಲೇ ಫುಲ್ ವೈಟ್ ಆಯ್ತು. ಏಯ್, ನಿನಗೆ ಹೇಳಿದ್ನಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನಗೆ ಸ್ವಲ್ಪ ಅಡುಗೆ ಮಾಡಿ ಇಟ್ಟಿರು ಅಂತ. ಮಾಡಿದ್ಯೋ ಇಲ್ವೋ? ಸುಧಾ, ಅಡುಗೆ ಮಾಡಿದ್ದೆ. ಅಣ್ಣ ಬಂದ ಅಲ್ವಾ, ಅಣ್ಣಗೆ ಊಟಕ್ಕೆ ಬಡಿಸಿದ್ದೀನಿ. ಒಂದು 5 ನಿಮಿಷ ಕೊಡು, ನಿನ್ಗೂ ಏನಾದರೂ ಮಾಡ್ಕೊಂಡು ಬಂದ್ಬಿಡ್ತೀನಿ. ಛೀ, ಬಿಡೆ. ನಾಚಿಕೆ ಆಗಲ್ವಾ ನಿನಗೆ ಹೀಗೆಲ್ಲ ಹೇಳೋದಕ್ಕೆ? ನೋಡು, ನಾನು ಆಗಲೇ ಹೇಳಿದೆ ನನಗೆ ತುಂಬ ಹಸುವಾಗಿರುತ್ತೆ ಅಂತ. ನಾನು ಮಾತನ್ನೆಲ್ಲ ಹೇಳೋದೇ ಇಲ್ಲ. ಹೌದು ಹೌದು, ನನ್ನ ಕಡೆಯವ್ರು ಬಂದರೆ ಒಂದು ಕಾಫಿ ಕೊಡೋದಕ್ಕೂ ಕೂಡ ನಿನಗೆ ಯೋಗ್ಯತೆ ಇಲ್ಲ.
ಆದ್ರೆ ನಿನ್ ಕಡೆಯವ್ರು ಬಂದ್ರೆ ಆಡಂಬರ ಓ ಆಡಂಬರ ಅಲ್ವಾ? ಸುಧಾ, ನೋಡು, ನೀನ್ ಊಟ ಮಾಡು. ಅವಳು ಇನ್ನು ಚಿಕ್ಕವಳು, ಒಳ್ಳೆ ಮಕ್ಕಳು ತರ ಹಠ ಮಾಡ್ತಾಳೆ. ನೀನ್ ಊಟ ಮಾಡು ಅಣ್ಣ. ಹೌದಮ್ಮ ಹೌದು. ನಾನು ಮಾತ್ರ ಚಿಕ್ಕ ಚಿಕ್ಕ ಮಗು ತರ, ಹೋದ್ರೆ ನೀನು ಮಾತ್ರ ಈ ಮನೆಯ ದೊಡ್ಡ ಗೃಹಿಣಿ. ಹೀಗೆಲ್ಲ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಥೂ, ಮಾನಗೆಟ್ಟವರು ಈ ಮನೆಗೆ ಬಂದು ನೋಯ್ ತರ ತಿನ್ನೋದಕ್ಕೆ ಮಾತ್ರ ಹೇಸೋದೇ ಇಲ್ಲ. ಥೂ. ಸುಧಾ, ಬಾಯಿಗೆ ಬಂದಂತ ಮಾತಾಡ್ಬೇಡ. ಏನು ನಿಮ್ಮಪ್ಪನ ಮನೆ ತಂದೆ ಅಂತ ಕೇಳ್ದೆ ಇಲ್ಲ? ನೀನೇ ನಿಮ್ಮಪ್ಪನ ಮನೆ ತಂದು ಹಾಕಿದ್ಯಾ? ಹೆಚ್ಚಿಗೆ ಮಾತಾಡಿದ್ರೆ ಕಪಾಲ ಬಾರಿಸ್ಬಿಟ್ರಿ, ಎಚ್ಚರಿಕೆ. ಕಪಾಳಕ್ ಬಾರ್ಸೋದಕ್ಕೆ ನಾನೇನು ಹೊಟ್ಟೆಗೆ ಏನ್ ತಿಂತೀನಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡು. ತಡು, ನೀನ್ ಈ ಮನೆಗೆ ಬಂದಿದ್ಯಾ, ಊಟ ಮಾಡ್ತಿದ್ಯಾ? ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೋದ್ರೆ ಸರಿ, ಹೋದನ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಎಚ್ಚರಿಕೆ. ನೋಡು, ಈ ಮನೆಗೆ ನಾನು ಕೂಡ ತಂದಾಕಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಈ ಮನೆಯಲ್ಲಿ ನನ್ನ ಗಂಡ ಇರೋದೇ ನನ್ನ ಹಣದಿಂದ, ನನ್ನ ತಂದೆ ಕೊಟ್ಟ ಹಣದಿಂದನೇ ನಾನು ಇಲ್ಲಿ ಇರೋದು. ಅದನ್ನ ಬಿಟ್ಟು ಸ್ವಲ್ಪ ತಿಳ್ಕೊಂಡು ಮಾತಾಡೋದನ್ನ ಕಲಿ. ಇಲ್ಲಿ ಯಾರ ಋಣದಲ್ಲೂ ನಾನು ಬಾಳ್ತಾ ಇಲ್ಲ, ಬದುಕ್ತಾ ಇಲ್ಲ. ಅರ್ಥವಾಯ್ತಾ? ಪದ್ಮಾ, ಈಗ ಯಾಳಿರೋ ಈ ಮನೆಯಲ್ಲಿ ಅದೇಗಮ್ಮ ನೆಮ್ಮದಿಯಾಗಿದ್ಯಾ? ಕೊಟ್ಟ ಮನೆ ಹೆಸರು ಉಳಿಸಲು ನೀ ಮಾಡುತ್ತಿರೋ ತ್ಯಾಗವನ್ನ ಮೆಚ್ಚಲೇಬೇಕಮ್ಮ, ಮೆಚ್ಚಲೇಬೇಕು. ನೀನು ಮನುಷ್ಯಳಲ್ಲಮ್ಮ, ದೇವತೆ. ನಿನ್ನಂತ ಮುಗ್ಧೆಗೆ ಇನ್ಯಾವ ಕೇಡು ಕಾದಿದೆಯೋ ಈ ಮನೆಯಲ್ಲಿ? ಕತ್ತೆ ಮುಂದೆ ಕಿಂದರಿ ಯಾಕಮ್ಮ? ಓಹೋ, ನಾನೇನೋ ನಿನ್ ತಂಗಿ ಕತ್ತೆ ಅಂತ ಹೇಳ್ತಾ ಇದ್ಯಾ ಅನ್ಕೊಂಡು ಹೋದ್ರೆ ನೀನ್ ಹೇಳ್ತಾ ಇರೋದು ನರಿ ಕತ್ತೆ ಅಂತ ಹೇಳ್ತಾ ಇದ್ಯಾ? ಏಯ್, ಈ ಕತ್ತೆ ಅಂತ ಹೇಳಿದಕ್ಕೆ ನೀನ್ ಯಾರೋ ನನಗೆ? ನೋಡಮ್ಮ, ಗುಣ ನಡತೆ ಆಕಾರ ನೋಡಿ ಆ ಪ್ರಾಣಿಯನ್ನ ಕತ್ತೆ ಅಂತಾರೆ. ನೀನೇಕೆ ಅದಕ್ಕೆ ಹೋಲ್ಸ್ಕೊಳ್ತೀಯಮ್ಮ? ಪದ್ಮಾ, ನಾನೇನು ಬರಲಮ್ಮ. ಬರಲ್ಲ, ಹೋಗ್ ಸಾಯಿ. ಅಣ್ಣ ನೋಡು, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ನೀನು ಊಟ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಬೇಡಮ್ಮ, ಬೇಡ. ನಾನೆಲ್ಲ ಇದ್ರೆ ತಾಳ್ಮೆ ಕಳ್ಕೊಳ್ಬಿಡ್ತೀನಿ. ನಾನು ಬರ್ತೀನಮ್ಮ. ಅಣ್ಣ ಅಣ್ಣ, ಏನಮ್ಮ ಸುಧಾ, ಈಗ ನಿನಗೆ ಒಂದ್ ತಮ್ಗೆ ಹಾಲು ಕುಡ್ದಷ್ಟು ಅಲ್ಲಮ್ಮ. ನಾನ್ ನಿನಗೇನು ದ್ರೋಹ ಮಾಡಿದೀನಿ ಅಂತ ಈಗ ನನ್ನ ಅಣ್ಣ ಅಪರೂಪಕ್ಕೆ ಮನೆಗೆ ಬಂದ, ಕೈಗೆ ಬಂದದ್ನ ಬಾಯಿಗಿಡೋದಕ್ ಬಿಡ್ಲಿಲ್ವಲ್ಲೇ? ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ನೋಡು, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಾನು ಇರೋದೇ ಹೀಗೆ. ನಿನ್ನ ಅಣ್ಣ ಮಾತಾಡಿದ್ಕೆ ನಾನು ಮಾತಾಡಿದೆ. ನಾನು ಹೇಳಿದ ಕೆಲಸನ ನೀನು ಮಾಡಿಲ್ಲ ಅಂದ್ರೆ ನಾನು ಇರೋದೇ ಹೀಗೆ. ನೋಡು, ಇನ್ನೊಂದು ಸಲ ಏನೇನೋ ಬಾಯಿಗೆ ಬಂದಂತೆ ಮಾತಾಡ್ಬೇಡ. ಇಲ್ಲಿ ನನ್ನ ಜೀವನ ನಾನು ಹೇಗೆ ಬೇಕಾದ್ರೂ ಇರ್ತೀನಿ. ಅದನ್ನ ಬಿಟ್ಟು ಇನ್ನೊಂದ್ಸಲ ನನಗೆ ಯಾವುದೇ ರೀತಿ ಸತ್ಕಾರನು ಮಾಡಕ್ ಬರಬೇಡ, ಬಾಯಿಗೆ ಬಂದಂತೆ ಬುದ್ಧಿವಾದನು ಹೇಳಕ್ ಬರಬೇಡ. ನನ್ನ ಜೀವನದಲ್ಲಿ ನಾನು ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡು ಬಾಳಿ ಬದುಕ್ತೀನಿ. ಅರ್ಥವಾಯ್ತಾ? ನಿನ್ನ ಜೀವನನ ನೋಡ್ಕೊಂಡು ನೀನ್ ಚೆನ್ನಾಗಿರು. ಹೂ ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ಹೂ ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ದೇವ್ರೆ, ನಮ್ಮಣ್ಣ ತುಂಬಾ ಮೃದು ಸ್ವಭಾವದನು. ಈ ನೋವನ್ನೆಲ್ಲ ಅವನಿಗೆ ತಡ್ಕೊಳ್ಳೋ ಶಕ್ತಿನ ನೀನೇ ಕೊಡ್ಬೇಕಪ್ಪ, ನೀನೇ ಕೊಡ್ಬೇಕು. ಪಶ್ಚಿಮ ದಿಕ್ಕಿನಲ್ಲಿರುವ ಈ ಮನೆಯಲ್ಲಿ ಸಾವು ಸಂಭವಿಸಬಹುದು ಗುರುಸಿದ್ಧಲಿಂಗ, ಮತ್ತು ಮರಣವೂ ಸಂಭವಿಸಬಹುದು ಗುರುಸಿದ್ಧಲಿಂಗ. ಅಲ್ಲ ಬುದ್ಧಿ, ಅದೇನ ರಾಜ ಬೀದಿಲಿ 7ನೇ ಮನೆಯಲ್ಲಿ ಸಾವು ಸಂಭವಿಸುತ್ತೆ ಅಂದ್ರಲ್ಲ,
ಅದು ನನಗೆ ಗೊತ್ತು ಮಗನೇ. ರಾಮದಯ ಕಿತಾಪತಿ ರಾಯ ಅಂತ ಬುದ್ಧಿ. ನೀನು ಈ ಮನೆಯ ಮೇಟಿ ತಾನೆ? ಹಂಗಂತಾರೆ ಬುದ್ಧಿ. ಹಂಗಂದ್ರೆ ಏನು ಬುದ್ಧಿ? ನೀನು ಈ ಮನೆಯ ಯಜಮಾನ ತಾನೆ? ಹೌದು ಬುದ್ಧಿ, ಹೌದು. ಈ ಮನೆ ಯಜಮಾನ ನಾನೇ. ಅದ್ರಲ್ಲಿ ಅದೇನು ಸಾವು ಸಂಭವಿಸಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಬುದ್ಧಿ. ಹೇಳುವೆನು ಮಗನೇ, ಹೇಳುವೆನು. ನಿನ್ನಿಂದ ಜನ್ಮ ಎತ್ತಿರುವ ನಿನ್ನ ಮನೆಯ ಲಕ್ಷ್ಮಿಯಿಂದ ಏನು ನನ್ನ ಮಗಳು ಬಂಗಾರಿನ? ಹೌದು ಮಗನೇ, ಹೌದು. ಹಗಲು ರಾತ್ರಿಗಳು ಏರುಪೇರಾಗದು, ನಮ್ಮ ಮಾತು ಸುಳ್ಳಾಗದು. ಕೇಡು ತಪ್ಪದು ನಾರಾಯಣ, ಕೇಡು ತಪ್ಪದು. ಅದನ್ನ ಯಾವ ಮೂಲದಿಂದ ಹೇಳ್ತೀರಿ ಬುದ್ಧಿ? ನಮ್ಮ ದಿವ್ಯ ದೃಷ್ಟಿ ಮತ್ತು ನಮ್ಮೊಳಗಿರುವ ದೈವ ಶಕ್ತಿಯಿಂದ ಹೇಳುತ್ತಿರುವೆ ಮಗನೇ. ಹಾಗಾದ್ರೆ ಯಾವ ರೀತಿ ಕೇಳಾಕ್ಬೋದು ಬುದ್ಧಿ? ನಿನ್ನ ಕರುಳಿನ ಕುಡಿಯನ್ನು ಕರೆದುಕೊಂಡು ಬಾ. ಆಯ್ತು ಬುದ್ಧಿ, ಕರ್ಕ ಬರ್ತೀನಿ. ಇಲ್ಲೇ ಕೂತಿರಿ. ಮಗಳೇ ಬಂಗಾರು, ಬಾರವ್ವ ಇಲ್ಲಿ, ಬಾ. ಕರ್ಕ ಬಂದಿ ಬುದ್ಧಿ. ಬಾ ಮಗು ಬಾ, ಇಲ್ಲಿ ಪವಾಡಿಸು. ಮಗಿಗೆ ತಿಳಿಯುತ್ತಿಲ್ಲ ಕನ್ನಡದಲ್ಲಿ ಹೇಳಿ ಬುದ್ಧಿ. ನಿನ್ನ ನಾಮದೇಹವೇನು ಮಗು? ಮಗಿಗೆ ತಿಳಿಯಕ್ಕಿಲ್ಲ, ಅದೇನು ಸ್ವಚ್ಛವಾಗಿ ಹೇಳಿ ಬುದ್ಧಿ. ನಿನ್ನ ಹೆಸರೇನು ಮಗು? ಬಂಗಾರಿ ಅಂತ. ಬಂಗಾರಿ. ಬಂಗಾರಿ, ಕೊಡು ನಿನ್ನ ಬಲಗೈ. ಯಾಕೆ? ಕೊಡು ಮಗು, ಹೇಳುವೆನು. ಪಶುಪತಿ. ಅಲ್ಲ ಬುದ್ಧಿ, ಕಿತಾಪತಿ. ಪತಿಯೋ ತಿಥಿಯೋ ಏನೋ ಒಂದು. ಹಾ, ಈ ನಿನ್ನ ಮಗಳು ಹಾ. ನಿನ್ನಿಂದ ಎಂದೋ ದೂರವಾಗಬೇಕಾಗಿತ್ತು, ಎಂದ ಎಂದೋ ದೂರವಾಗಬೇಕಾಗಿತ್ತು. ಹೇಳಿ ಬುದ್ಧಿ. ಗುರುಬಲದಿಂದ ಬಚಾವಾಗಿದ್ದಾಳೆ. ಹಾ, ಈ ಬಂಗಾರಿಯು ಹಾ, ರಥ ನಡೆಸುವ ಚಾಲಕನೊಬ್ಬನಿಗೆ ಹಾ. ಮನಸ್ಸು ಕೊಟ್ಟಿದ್ದಾಳೆ. ಹಾ, ಲಗ್ನವಾಗುವ ಸಂಭವವಿದೆ. ಹಾ. ಆದರೆ ಇವಳನ್ನು ಲಗ್ನವಾಗುವ ಆ ಚಾಲಕನಿಗೆ ಜನ್ಮ ಶಾಪವಿದೆ. ಹಂಗಂದ್ರೆ ಹೆಂಗೆ ಬುದ್ಧಿ? ಜನ್ಮ ಶಾಪ ಅಂದ್ರೆ ಆ ಚಾಲಕನು ಯಾರಿಗೆ ತಾಳಿ ಕಟ್ಟುತ್ತಾನೋ ಆ ಹುಡುಗಿಯ ತಂದೆಗೆ ಮರಣ ತಪ್ಪಿದ್ದಲ್ಲ. ಇದರಲ್ಲಿ ಸಂದೇಹವೇ ಇಲ್ಲ ಮಗನೇ. ಏ ಅಪ್ಪಪ್ಪ, ಅಯ್ಯಯ್ಯಪ್ಪ, ಅಲ್ಕ ನನ್ನ ಮಗಳ ನಾನ್ ಸತ್ರು ಸರಿ ಕೇಳ್ದ. ಆ ಹೋಗಿ ಹೋಗಿ ಆ ಡಬ್ಬಾ ಡ್ರೈವರ್ನ ಮದುವೆ ಆಗ್ತೀನಿ ಅಂತೆಲ್ಲ. ನಾನ್ ಸತ್ರು ಸರಿ, ನೀನು ಆ ಡಬ್ಬಾ ಡ್ರೈವರ್ನ ಮದುವೆ ಆಗ್ಬೇಕವ್ವ. ಸದ್ದು ಸದ್ದು, ಶಾಂತಿ ಶಾಂತಿ. ಅಲ್ಲ ಬುದ್ಧಿ, ಈ ನನ್ನ ಮಗಳು ಆ ಡ್ರೈವರ್ನ ಮರೀಕ ಏನಾರು ಒಂದು ಪರಿಹಾರ ಹುಡುಕಿ. ಇರುವುದೊಂದೇ ಮಾರ್ಗ. ಈ ನಾರಿಯು ಆ ಚಾಲಕನನ್ನ ಮರೆಯಬೇಕು. ನಾನು ಬದುಕಬೇಕು ಅಂದ್ರೆ ಮಾರ್ತಕ ತಳಕನ್ ಬಿಡಿ ಬುದ್ಧಿ. ಅಪ್ಪಯ್ಯ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಬಿರುಗಾಳಿ ಬರ್ಲಿ, ಮರ ಎರಡು ಓಳಾಗ್ಲಿ, ಆದ್ರೆ ಮಾತ್ರ ನಾನಂತೂ ಆ ಡ್ರೈವರ್ನ ಬಿಡಕ್ಕಿಲ್ಲ. ನಮ್ಮಿಬ್ರು ಪ್ರೇಮಿಗಳನ್ನ ಏನಾದ್ರು ದೂರ ಮಾಡ್ದೆ ಅನ್ಕೋ, ನಿನ್ಗೆ ಕುಷ್ಠರೋಗ ಬಂದ್ಬಿಡುತ್ತೆ. ಬಾಯಿನ ನಾ ಸತ್ರು ಸರಿ, ನೀನು ಸೋಮನ ಮಾಡ್ಕೋಬೇಕಾ? ಗುರುವ ಮುಂದಿನ ದಾರಿ ಏನು ಅಂತ ಹೇಳಿ ಬುದ್ಧಿ. ಆ ಚಾಲಕನನ್ನ ಮರೆಯಬೇಕು ಈ ನಾರಿ. ಹಾಗಾದ್ರೆ ಬುದ್ಧಿ ಮುಂದೆ ಇರುವುದೊಂದೇ ಮಾರ್ಗ. ಶಾಂತಿ ಮಂತ್ರದಿಂದ ಮಾತ್ರ ಸಾಧ್ಯ. ನೀನು ಹೋಗಿ 3 ಬಗೆಯ ಹೂವು, ಬೇವಿನ ಸೊಪ್ಪು, ನಿಂಬೆ ಹಣ್ಣು, ಕುಡಿಕೆ ತೆಗೆದುಕೊಂಡು ಬಾ. ಈ ಕಾರ್ಯ ನೆರವೇರಿಸುತ್ತೇನೆ. ಸರಿ ಬುದ್ಧಿ, ನಾನು ಈ ಬೆಲ್ಲ ತಗೊಬರ್ತೀನಿ. ಯಾಕೆ ಅಂದ್ರೆ
ಅದೇನ ಡ್ರೈವರ್ ಮರೆಯುದಿಲ್ಲ ಅಂದವಳೆ ಕೈ ಕೊಟ್ಟು ಹಾರ್ಬಿಟ್ಟಳು. ನಾನಿರುವಾಗ ಯಾಕೆ ಮಗನೇ ಭಯ? ಹೋಗಿ ಬಾ. ಇಲ್ಲೇ ಕುಣಿಸ್ಕೊಂಡಿರಿ ಹೋಗಿ ಬಾ ಮಗನೇ. ನಾ ಬರ್ತೀನಿ ಮುಂದೆ. ನಾನು ಮಗರೇ ನರಸಿಂಹ. ಅಯ್ಯೋ ಅಯ್ಯೋ, ನಿಮ್ಮಪ್ಪ ನಿನ್ನ ಕೈ ಕಟ್ ಕೂತಿದ್ದಲ್ಲ, ಅವನ್ನ ಓಡ್ಸಕ್ಕೆ ಅಂತ ಒಂದು ಪ್ಲಾನ್ ಮಾಡಿದೆ ಅಷ್ಟೇ. ಏ ಊರ್ ಸೀಮೆ ಗುರ್ತಾನೆ ಅಲ್ಲ, ನಮ್ಮಪ್ಪ ಹಿಂಗ್ ಇಲ್ದಾವೆಲ್ಲ ಹೇಳಿ ಚಾಡಿ ಚುಚ್ಚಿ ಏನ್ ಮಾಡ್ಬೇಕು ಅಂತಿದ್ದಿಲ್ಲ. ನಾನು ಆ ಡ್ರೈವರ್ನ ಮದ್ವೆ ಆಗ್ಬಾರ್ದು ಅಂತ ಏನೇನೋ ಕತೆ ಕಟ್ಟಿದ್ಯಾ, ಅವನಿಗೆ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳಿದ್ಯಾ. ಬಾಯಿಗೆ ಹುಳ ಬೀಳ, ನಿನ್ಗೆ ಆಪತ್ ಬಂದ್ ಚಾಪಿ ಸುಟ್ಕೊಂಡು ಹೋಗ. ಏನ್ ಮಾಡ್ಲಿ ಬಂಗಾರು, ನಿನಗೆ ನಾನು ಪ್ರೀತಿಗೆ ಹಂಗೆ ಹೇಳಿದೆ ಅಷ್ಟೇ. ಆ. ಅಯ್ಯೋ ಪಾಪ ಅಲ್ಲ, ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ನಮ್ಮ ಮನೆ ಜಗ್ಲಿ ನಿನಗೆ ಕೊಟ್ರೆ ನಮ್ಮನ್ನೇ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಾ. ಎಷ್ಟು ದಿನದಿಂದ ಈ ತರ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಬಂಗಾರು, ಆ ನಿನ್ ಕಾಲಿನ ಗೆಜ್ಜೆ ಸದ್ಗೆ ರಾತ್ರಿ ಪೂರ್ತಿ ನಿದ್ದೆನೇ ಇಲ್ಲ. ಊಟ ಮಾಡು ತಟ್ಟೆಲು ನೀನೆ, ಸ್ನಾನ ಮಾಡು ಅಂಡೆಲು ನೀನೆ ಅಷ್ಟೇ. ಯಾಕೆ ರಾತ್ರಿ ಹೊತ್ತು ಮಲ್ಕೊಳ್ವಾಗ ಮಲ್ಕೋಬೇಕಾದಾಗ ಬೆಡ್ಶೀಟ್ ನಲ್ಲೂ ನೀನೆ, ಕನಸಿನಲ್ಲೂ ನೀನೆ, ಮನಸ್ಸಿನಲ್ಲೂ ನೀನೆ, ಅಲ್ಲೂ ನೀನೆ, ಇಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ಬಂದರು. ಇಲ್ಲಿದ್ರೆ ನಿಮ್ಮ ಅಪ್ಪ ನಿನ್ನ ನಿಮ್ದಾಗಿರೋಕ್ ಬಿಡಕ್ಕಿಲ್ಲ. ಗಿಳಿ ಮರಿ ಹೆಂಗ್ ಸಾಕ್ತೀನಿ ಬಾಡಾರ್ಲಿ. ಉಂಡ ಮನೆ ಜಯಂತಿ ಹೇಳ್ಸು ಕಳ್ಳನ ಮಗನ ಎಲ್ಲಿಗ್ಲ ಕರ್ಕೋಗುದು. ನಾನು ಹೇಳ್ದೆ ಪ್ರಾಯಕ್ಕೆ ಬಂದಿರೋ ಮಕ್ಕಳಿಗ ರೂಮ ಬಾಡ್ಗೂ ಕೊಡಬಾರ್ದು ಅಂತ. ಒಳ್ಳೆ ಮಗ ಅಂತ ಕೊಟ್ಟ ಆಮ ಒಳಗೆ ಗುದ್ದಿ ಮೊಳೆ ಹಾಕೋಕ್ ನಿಂತವನಿ. ಮಜ್ಗೆನು ಕುಡ್ದು ಮಾಡ್ಕೆನು ಹೊಡಿಯಕ್ ನಿಂತ ನಮ್ಮ ಮಗ. ಇರೋ ಮಾಡ್ತೀನಿ. ಲೇ ನೀನ್ ಪುಟ್ಕೋಸಿ ಸಾಮಾನ ತಕಲ, ನೀನ್ ಪುಟ್ಕೋಸಿ ಸಾಮಾನ ಎತ್ತಗ್ಲ ಎತ್ಕ ಮಗನ, ಜಾಗ ಖಾಲಿ ಮಾಡು. ನಿಂತಿಲ್ಲ ಇದೆ ನಾಳಾದ ಕೆಟ್ಟ ಮುಖ ಈ ತಳಗೋದಿ ಬೀದಿಲಿ ಎಲ್ಲಾರ ಕಂಡ್ರೆ ಸೂಟ್ ಬಿಡ್ತೀನಿ ಮಗನ. ಎತ್ಕಪ್ಪ ಕೂರ್ಸಿದ್ಲಿ ಕನ್ನಡ ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ನೇ ಆಗೋಯ್ತಲ್ಲಪ್ಪು. ಯಾರು ಬರೆದ ಕಥೆಯೋ ನಮ್ಮ ಅವ್ವನ್ ಜಾಲಾಡ್ಸ್ಬಿಟ್ಟ ಕಣ ನಮ್ಮಪ್ಪ. ಈ ಊರ್ನಾಗ ಹೆಣ್ಣು ಮಕ್ಳು ಅವ್ರ ಎಲ್ಲ ನಿನ್ನಂಗೆ ಹೇಳಾರ. ಯಾರು ಆಡಲ್ಲ. ನೀನು ಹಾ ನನ್ ಸಲ್ಗಯ್ಯ ನೋಡಿ ಹೌದೌದು ಹಿಂಗ ಆಡ್ತಾ ಇದೀಯ. ಹಾ ಇವತ್ತು ನಿನ್ಗ ಹಾ ಒಂದ್ ಗತಿಯ ಕಾಣಿಸ್ತಿಲ್ಲ ಅಂದ್ರ ಹಾ ನಾನು ಕಿತಾಪತಿ ರಾಯನೇ ಇಲ್ಲ. ಅಲ್ಲ, ನಿಂಗ ಆ ಹೋಟ್ಲು ಕಮಲಮ್ಮ ಬೇಕು, ಕೆಂಪಿ ಬೇಕು, ನನಗ್ ಮಾತ್ರ ಮದುವೆ ಮಾಡಕ್ಕಿಲ್ಲ ಅಲ್ವಾ? ನನಗ್ ಗೊತ್ತು. ಬಿಟ್ರೆ ನಾನು ಕಣ್ಣೆತ್ತು ನೋಡ್ಲಿಲ್ಲ. ನಮ್ಮವ್ವ ಸತ್ತೋದ್ಲು. ಅವು ಅನಿಸ್ಕೊಂಡು ನೀನ್ ಹತ್ರ ಯಾಕಪ್ಪ ಅನಿಸ್ಕೋಬೇಕು, ಮೇಲಿಕೆ ಹೊಂಟೋಯ್ತೀನಿ ಅಂತ ಹೊಂಟೋಗಳು ನಮ್ಮವ್ವ. ಬಾ ಆಯ್ತು ನಡಿ. ಮದ್ವೆನೂ ಇಲ್ಲ, ಮುಂಜಿನೂ ಇಲ್ಲ. ನೋಡಿ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಅದು ನಾನು ನಿಮ್ಮ ಜೊತೆ
ಪಿಕ್ಚರ್ಗೆ ಹೋಗೋಣ ಅಂತ. ರೀ, ನಾವಿಬ್ರು ಸಿನಿಮಾ ನೋಡಕ್ ಹೋಗೋಣ ಬನ್ರಿ, ಹೋಗೋಣ. ಸಾರಿ ಸುಧಾ, ನನಗೆ ಸಿನಿಮಾ ನಾಟಕ ನೋಡುವ ಅಭ್ಯಾಸ ನನಗಿಲ್ಲ. ನೀನ್ ಬೇಕಾದ್ರೆ ಹೋಗಿದ್ ಬಾ, ನನಗೆ ಬಿದ್ದಷ್ಟು ಟೆನ್ಷನ್ ಬೇರೆ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಇಲ್ಲ, ನೀವಿವತ್ ನನ್ ಜೊತೆ ಬರ್ಲೇಬೇಕು, ನಾವಿಬ್ರು ಸಿನಿಮಾ ನೋಡ್ಲೇಬೇಕು. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬಿಡ್ರಿ. ಯಾವಾಗ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳ್ತಾ ಇರ್ತೀರಲ್ಲ, ನನಗೂ ಸ್ವಲ್ಪ ಟೈಮ್ ಕೊಡ್ರಿ, ಬನ್ನಿ ಹೋಗೋಣ. ನನ್ನ ಪರಿಸ್ಥಿತಿ ನಿನ್ಗೆ ಹೇಗೆ ಅರ್ಥ ಆಗತ್ತೆ ಹೇಳು? ಇವತ್ತು ಲಕ್ಷ ರೂಪಾಯಿನ ಡಿ ಕಳಿಸ್ಬೇಕು. ಇವತ್ ಬೇರೆ ರಜೆ ದಿನ, ನಾನು ಆ ಯೋಚನೆಯಲ್ಲಿ ಇದ್ದೀನಿ. ಬೇಕಾದ್ರೆ ನೀನ್ ಹೋಗಿದ್ ಬಾ ಅಂತ ಹೇಳಿರ್ತಾನೆ. ನೀನ್ ಬೇಕಾದ್ರೆ ಹೋಗಿದ್ ಬಾ. ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ಛೀ, ನನ್ನ ಜೀವನನೇ ಹಾಳಾಗೋಯ್ತು. ಸರ್ ನೋಡಿ, ನೆನೆದವರ ಮನದಲ್ಲಿ ಅಂದಾಗೆ ಪ್ರತ್ಯಕ್ಷವಾಗೇ ಬಿಟ್ರಲ್ಲ. ನೆನಪಿಸಿಕೊಳ್ಳಲೇಬೇಕು ಸುಧಾ. ಹರಿಯುವ ನದಿಗೆ ಅಣೆಕಟ್ಟೆ ಚಂದ, ಕುಣಿಯುವ ಕಾಲಿಗೆ ಗೆಜ್ಜೆ ಚಂದ. ನಿನ್ನ ನಗುವೇ ನನಗಾನಂದ. ನಾನು ರಸಿಕನಾಗಿ ಬಂದು ನಿನ್ನ ಆಸೆಯನ್ನ ತೀರಿಸದಿದ್ದರೆ ಡಾರ್ಲಿಂಗ್ ಎಂಬ ಪದಕ್ಕೆ ಅರ್ಥವೆಲ್ಲಿದೆ ಸುಧಾ? ಹೌದು, ನಿಮ್ಮ ಮಾತು 100% ಸತ್ಯ. ನೋಡಿ, ನಿಮ್ಮವರು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರೀತಿ ವಾತ್ಸಲ್ಯ ಮಮತನ ಕೊಟ್ಟು ಇಲ್ಲಿವರೆಗೂ ತನ್ನನ್ನು ತುಂಬಾ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಆದ್ರೆ ಈ ಪ್ರೀತಿ ವಾತ್ಸಲ್ಯ ಯಾವತ್ತಿಗೂ ನನ್ನ ಗಂಡನಿಗೆ ಅರ್ಥನೇ ಆಗದೆ ಹೋಯ್ತಲ್ಲ, ಅದೇ ನನಗೆ ಬೇಜಾರು. ಈಗ ಏನ್ ಮಾಡೋದು? ನನ್ನ ತೋಳ ಆಶ್ರಯದಲ್ಲಿ ನೆಮ್ಮದಿ ಹೊಂದುತ್ತಿರುವ ಈ ನನ್ನ ಚಕೋರಿಯನ್ನ ಮರೆಯದಂತೆ. ನನ್ನ ಮೇಲೆ ನಿನಗೆ ಅಪನಂಬಿಕೆ ಇದ್ದರೆ ನಿನ್ನ ಕೊರಳಿನಲ್ಲಿರುವ ಸಲವನ್ನು ಕಿತ್ತೆಸೆದು ಬಾ ನಿನ್ನ ಗಂಡನ ಮುಖಕ್ಕೆ. ಮಹಾರಾಣಿ ಅಂತ ಮೆರೆಸುವೆ ನನ್ನ ಸ್ವರ್ಗದ ಅರಮನೆಯಲ್ಲಿ. ನೋಡಿ, ನೀವು ಹೇಳ್ತಿರೋ ಮಾತು ಸತ್ಯ ಇರ್ಬೋದು, ಆದ್ರೆ ಈ ಸಮಾಜದ ಮುಂದೆ ನನಗೆ ಮದುವೆ ಆಗಿದೆ. ಈ ಸಮಾಜದಲ್ಲಿ ಈ ತಾಳಿನ ಕಿತ್ತೆಸ್ತು ಬಂದ್ರೆ ಈ ಸಮಾಜ ಬಾಯಿಗೆ ಬಂದಂತೆ ಕೆಟ್ಟದಾಗಿ ಮಾತಾಡುತ್ತೆ. ಆದ್ರೆ ಮನೆಯಲ್ಲಿ ನಿಂತು ಪ್ರೀತಿ ಮಾಡ್ಬೋದಲ್ವಾ? ಇದಕ್ಕಾದ್ರೂ ನೀವು ಒಪ್ಕೊಳ್ತೀರಲ್ಲ? ನೋಡು ಸುಧಾ, ಈ ಸಮಾಜದ ಕಣ್ಣು ತಪ್ಪಿಸಿ ಎಷ್ಟ್ ದಿನ ಅಂತ ಹೀಗೆ ಮಾಡೋಕ್ಕಾಗತ್ತೆ ಹೇಳು? ಅಪಾಯದಲ್ಲಿ ಬಾಳುವುದಕ್ಕಿಂತ ಉಪಾಯದಲ್ಲಿ ಬಾಳುವುದು ಲೇಸಲ್ಲವೇ? ನಿನ್ನ ಗಂಡ ಬೇರೆ ಮನೆ ಮಾಡಿದರೆ ನಮಗೆ ಅನುಕೂಲ, ನಮಗೆ ಯಾರ ಜಂಜಾಟವೂ ಇರುವುದಿಲ್ಲ. ಏನಂತೀಯ ಡಾರ್ಲಿ? ಹೌದು, ನೀವು ಹೇಳೋ ಮಾತು ಸತ್ಯ ಇದೆ. ಆದ್ರೆ ಈಗ ಮುಂದೆ ಏನ್ ಮಾಡೋಣ ಅಂತ ಹೇಳ್ತೀರಾ? ಸುಧಾ, ಇಷ್ಟು ಧೈರ್ಯ ನಿನ್ನಲ್ಲಿರುವಾಗ ನನಗೇಕೆ ಭಯ? ನನ್ನ ರಾಗಕ್ಕೆ ತಕ್ಕಂತೆ ತಾಳ ಆಗ್ತೀಯ ಸುಧಾ? ನಿಮ್ಮ ಆಸೆನ ಈಡೇರ್ಸೋಕೆ ಅಂತಾನೆ ನಾನಿರ್ಬೇಕಾದ್ರೆ ಇನ್ನೇನ್ ಹಾಕೋದು? ನಿಮ್ ಇಷ್ಟದಂತೆ ಆಗ್ಲಿ, ಬನ್ನಿ. ಓಕೆ ಡಾರ್ಲಿ. ಜೀವಕ್ಕೆ ಜೀವ ಕೊಡು ಇತಿಹಾಸ
ನಿನ್ನ ತುಟಿಗಳಿಗೆ ಜೀನಾಗಿ ಸೇರುವೆನು ನಿನ್ನೊಡಲ ಬಯಲಲ್ಲಿ ನಿನ್ನ ಸೀರೆಸಿ ನಿನ್ನಲ್ಲಿ ಸೇರುವೆನು ಜೀವಕ್ಕೆ ಜೀವ ಕೊಡುವೆ ಜೀವ ಹೋಗೋ ತನಕ ಜೊತೆಯಿರುವೆ ಮನದೇವತೆ ನಿನ್ನ ಪ್ರೇಮ ಪೂಜಿಸುವೆ ನಿತ್ಯವೂ ಚೈತನ್ಯ ಪ್ರೀತಿಯನಾಗುವೆ ಬಾಳಂಗಳ ಬೆಳಗಿದ ಬೆಳಕಿರುವೆ ಇಹ ಪರನೀನಾಗಿ ಮನೆ ಹೊರಡಿರುವೆ ಚಿರನೂತನ ಸಂಜೀವನ ಜೀವಕ್ಕೆ ಜೀವ ಕೊಡುವೆ ಜೀವ ಹೋಗು ತನಕ ಜೊತೆಗಿರುವೆ ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನನ್ನನ ಬರೆಯುವೆ ಜೀವ ಹೋಗು ತನಕ ಜೊತೆ ಇರುವೆ 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 ಎಷ್ಟು ದಿನ ಇದು ನಡೀತಿದೆ ಈ ಕಣ್ಣ ಮುಚ್ಚಾಲೆ ಆಟ? ನಾನ್ ಅವತ್ತೇ ಹೇಳಿದೀನಿ ಇದು ಮಾನವಂತರ ಮನೆ ಅಂತ. ಅಲ್ಲ ಕಣೆ, ಗಂಡ ಇದ್ದು ಮತ್ತೊಬ್ಬನ್ ತೋಳ್ ದಿಕ್ಕಲಿ ನಲಿಯೋದಿಕ್ಕೆ ನೀನೇನು ಗಂಡ ಸತ್ತಿರ ಮುಂಡೆ ಅಲ್ಲ. ನಿನಗೂ ಸೂಳೆಗೂ ಯಾವ ವ್ಯತ್ಯಾಸನೂ ಇಲ್ಲ. ಬಾಯಿನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಬಾಯಿಗೆ ಬಂದಂತೆ ಮಾತಾಡಿದ್ರೆ ನೀನು ನಾಲ್ಗೆನೆ ಕತ್ತರಿಸ್ಬಿಡ್ತೇನೆ. ಎಚ್ಚರ. ಏನೇ ನನ್ನ ಜೀವನ ಬಗ್ಗೆನೇ ಮಾತಾಡೋದಕ್ಕೆ ನೀನ್ ಯಾರೇ? ನೋಡು, ಇದು ನನ್ನ ಜೀವನ. ನಾನು ಯಾವನ ಜೊತೆನಾದ್ರೂ ಇರ್ತೀನಿ, ಹೇಗಾದ್ರೂ ಇರ್ತೀನಿ. ಅದನ್ನ ಕೇಳೋದಕ್ಕೆ ನಿನ್ಗೆ ಯಾವ ಹಕ್ಕು ಕೂಡ ಇಲ್ಲ. ಅರ್ಥವಾಯ್ತಾ? ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ. ಈ ಮನೆಯಲ್ಲಿ ಇರೋದಾದ್ರೆ ಮರ್ಯಾದಿಂದ ಇರು. ಕಂಡ್ರು ಕೋಣದಂತೆ ಇರಬೇಕು. ಅದನ್ನ ಬಿಟ್ಟು ಹೆಚ್ಚಿಗೆ ಮಾತಾಡಿದಾದ್ರೆ ಅದರ ಪರಿಣಾಮನೇ ನೆಟ್ಟಾಗಿರಲ್ಲ. ಕಂಡದನ್ನ ಕಂಡಿಲ್ಲ ಅನ್ನೋ ತರ ಬದುಕೋದಿಕ್ಕೆ ನಾನೇನು ಅಪ್ಪ ಸತ್ ನಂತರ ಹುಟ್ಟಿರೋಳಲ್ಲ ಕಣೆ. ಅಪ್ಪ ಇರುವಾಗ್ಲೇ ಹುಟ್ಟಿರೋಳು. ಗಂಡ ಅನ್ನೋ ಪದದ ಅರ್ಥ ನಿನಗೆ ಗೊತ್ತಿದ್ರೆ ಗಂಡ ಅನ್ನೋ ಪದಾರ್ಥಕ್ಕೋಸ್ಕರ ಕಾಯ್ತಿದ್ದೆ ಹೊರ್ತು ಕತ್ತೆಯಾಗೆ ಕಸನ ತಿನ್ನೋಳಾಗಿರ್ತಿರ್ಲಿಲ್ಲ. ನಿನಗೋನು ಸೆರಗಾಸ್ಕೋ ಸೂಳೆಗೂ ಯಾವ ವ್ಯತ್ಯಾಸ ಇಲ್ಲ ಬಿಡು. ಏನೇ ಬೊಗಳ್ತಾ ಇದ್ಯಾ? ನಾನು ಸೂಳೆನೇನೆ, ನೀನು ಸೂಳೆ. ನೋಡು, ಈ ಬಾಯಿಗೆ ಬಂದಂತೆ ಮಾತಾಡ್ಬೇಡ ನೀನು. ನೋಡು, ನನ್ನ ಜೀವನದಲ್ಲಿ ನನ್ನ ಗಂಡನಿನ ಸುಖ ಸಿಗ್ಲಿಲ್ಲ ಅಂತ ನಾನು ಸೌರವನ್ ಜೊತೆ ಜೀವನ ಮಾಡೋದಕ್ಕೆ ಅದನ್ನ ಕೇಳೋದಕ್ಕೆ
ನಿನ್ಗೆ ಯಾವ ಹಕ್ಕು ಇಲ್ಲ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕಾಣ್ದಿರೋದನ್ನೆಲ್ಲ ಕಾಣ್ದಿರೋ ತರ ಸುಮ್ಮನೆ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಕೂಲ್ ಡೌನ್ ಪದ್ಮ, ಕೂಲ್ ಡೌನ್. ಸುಧಾಳಿಗೆ ಸಿಗುವ ಸುಖ ನನಗೆ ಸಿಕ್ಕಿಲ್ಲವೆಂಬ ಕಿಚ್ಚು ನಿನ್ನಲ್ಲಿ ಮುಗಿಲೆದ್ದಿದೆ. ನೋಡು, ಇನ್ನು ಮುಂದೆ ಸುಧಾಳಿಗೆ ಸಿಗುವ ಸುಖ ನಿನಗೂ ಪಾಲಿದೆ. ಆದ್ರೆ ನೀನು ಮನಸ್ಸು ಬದಲಾಯಿಸಿದ್ರೆ ಮಾತ್ರ. ನೋಡು, ಒಂದೇ ಗಣಿಲಿ ಸಿಗೋ ಕಲ್ಲುಗಳೆಲ್ಲ ಒಂದೇ ಅಂತ ಭಾವಿಸ್ಬೇಡ. ಒಂದು ಕಲ್ಲು ದೇವರ ಮೂರ್ತಿ ಆದ್ರೆ ಮತ್ತೊಂದು ಕಲ್ಲು ಅದೇ ಗುಡಿಯ ಮೆಟ್ಲಾಗಿರುತ್ತೆ. ಇನ್ನೊಂದು ಕಲ್ಲು ಏಸ್ಕೆ ಮಾಡೋರ್ ಪಾದ ಸೇವೆಗೋಡಿಯಾಗಿರುತ್ತೆ. ನೋಡು, ನಿನ್ನ ಕೆಟ್ಟ ಕಣ್ಣೇನಾದ್ರೂ ನನ್ನ ಮೇಲೆ ಬಿಟ್ಟಿದೆ ಆದ್ರೆ ಆ ಕಣ್ಗಳನ್ನ ಕಳ್ಕೊಂಡ್ಬಿಡ್ತೀಯ ಜೋಕೆ. ಅಬ್ಬಬ್ಬಬ್ಬಬ್ಬಾ. ಏಯ್, ಸಾಕು ಬಾಯಿ ಮುಚ್ಚೆ. ಒಳ್ಳೆ ದೊಡ್ಡ ಪತಿವ್ರತೆ ತರ ಪೋಸ್ ಕೊಟ್ಕೊಂಡು ಬರ್ಬೇಡ. ಹಾ ಸೌರವ್, ಏನ್ ನೋಡ್ತಾ ಇದ್ಯಾ? ಇವಳಿಗೂ ಕೂಡ ನಿನ್ನ ಆಸೆನ ಈಡೇರಿಸ್ಕೋಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಅಂದಮೇಲೆ ನಿನ್ನ ಕೈ ಚಳಕನ ಉಪಯೋಗಿಸು. ಹಾ ನೋಡು ಪದ್ಮ, ನಿನ್ನ ಜೋಕೆ ಮಾತುಗಳಿಗೆ ಈ ಸೋಬಲ್ ರಾಜನಲ್ಲಿ ಬೆಲೆ ಇಲ್ಲ. ಸುಧಾ ನನ್ನ ಸಿಂಹಾಸನದ ರಾಣಿ. ಇವಳ ನನ್ನ ನಡುವೆ ಯಾರಾದರೂ ಅಡ್ಡಗೋಡಿಯಾಗಿ ನಿಂತರೆ ಗುಂಡಿಕ್ಕಿ ಕೊಲ್ಲಲು ಏಸುವುದಿಲ್ಲ ಈ ಕಲಿಯುಗದ ಸಕುನೆ. ಸೌಬಲ್, ನೀನು ಹುಚ್ಚೆದ್ದು ಕುಣಿಯೋ ಹೋರಿ ಅಂತ ಗೊತ್ತುಕೊಣೋ. ಆ ಹೋರಿಗೆ ಹೇಗೆ ಮೂಗ್ದಾರ ಹಾಕ್ಬೇಕು ಅಂತ ಪದ್ಮಂಗ್ ಗೊತ್ತಿದೆ. ಅಷ್ಟೊಂದು ಹಠ ತೊಟ್ಟಿರುವ ಹೆಣ್ಣು ನೀನಾದ್ರೆ ನಿನಗೆ ಯಾವ ರೀತಿಯಾದ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಸೌರವ್, ಇನ್ನು ಯಾಕೆ ತಡ ಮಾಡ್ತಿದ್ಯಾ? ಅವಳಿಗೂ ಕೂಡ ಆಸೆ ಆಗ್ತಾ ಇದೆ ಅನ್ಸುತ್ತೆ. ಓಕೆ ಸುಧಾ, ಇಷ್ಟೊಂದು ಧೈರ್ಯ ನಿನ್ನಲ್ಲಿರುವಾಗ ನನಗೇಕೆ ಭಯ? ಕಮಾನ್ ಪದ್ಮ. ನೋಡಿ ಭಾವ, ನೋಡಿ ಈಗ ನಿಮ್ ಕಣ್ಣಾರೆ ನಿಮ್ ಹೆಂಡತಿ ಏನ್ ಮಾಡ್ತಿದ್ದಾಳೆ ಅಂತ ನೋಡಿ. ಎಷ್ಟು ಗೋಗರ್ಕ್ ಬೇಡ್ಕೊಂಡ್ರು ಬಿಡದೆ ನನಗೆ ಆಸೆ ಆಗ್ತಿದೆ, ನನ್ನ ಆಲಂಗ್ಸು ಅಂತ ಇವಳೆ ಮೇಲ್ ಬಿದ್ದು ಹೋಗ್ತಾ ಇದ್ದಾಳೆ. ಈ ಮನೆತನದ ಗೌರವನೆಲ್ಲ ಹಾಳು ಮಾಡ್ತಿದ್ದಾಳೆ ನಿಮ್ ಕಣ್ಣು ಮುಂದೆನೆ. ಸುಧಾ, ಏನಾಗಿದೆ ಅತ್ತಿಗೆಗೆ? ಸೋಬಲ್ ರಾಜ್ನ ಹಿಡ್ಕೊಂಡಿದಾರಲ್ಲ, ಯಾಕೆ? ಯಾಕೆ ನಿಮಗೆ ನೋಡ್ದಾಗ್ಲೇ ಗೊತ್ತಾಗ್ತಿಲ್ವೇನ್ರಿ? ನೋಡಿ, ನಿಮ್ಮನ್ನ ಕೇಳ್ಕೊಂಡು ಮನೆಗೆ ಬಂದಿದ್ರು. ಅವ್ರು ಇಲ್ಲ ಅಂತ ಹೇಳಿದ ತಕ್ಷಣ, ನಾನು ಕೂಡ ಅವಳು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಹೇಳಿದ ತಕ್ಷಣ, ನನಗೆ ನೀನ್ ಬೇಕು, ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ, ನನ್ನ ಆಲಂಗ್ಸು ಅಂತ ಅವಳ ಮೈ ಮೇಲೆ ಬಿದ್ದು ಮೇಲೇರಿ ಹೋಗ್ತಾ ಇದ್ದಾಳೆ. ನೀವೇ ನಿಮ್ ಕಣ್ಣಾರೆ ನೋಡ್ರಿ. ಈ ರೀತಿ ಮಾಡ್ತಾ ಇದ್ರೆ ಈ ಮನೆತನದ ಗೌರವ ಆದ್ರೂ ಏನಾಗ್ಬೇಕು? ಎಂತ ಅಪವಿತ್ರ ಮಾತುಗಳನ್ನ ಮಾತಾಡ್ತಿದ್ಯಮ್ಮ. ನಾನ್ ನಿನಗಂತ ದ್ರೋಹ ಏನೇ ಮಾಡಿದ್ದೀನಿ? ಇವಳೊಬ್ಳು ಕಮ್ಮಿ ಆಗಿದ್ಲು, ನೀನು ಮಾಡಿರೋದು ಒಂದಾ ಎರಡ? ಮಾಡಿರೋ ಅನಚರನ ಮುಚ್ಚಿಸ್ಕೊಳಕ್ಕೆ ಏನೇನೋ ಬಾಯಿ ಬಂದಂತೆ ಮಾತಾಡ್ಬೇಡ. ನೀನು ಎಂತವಳು ಅಂತ ನನಗಷ್ಟೇ ಅಲ್ಲ, ಈ ಮನೆಯವ್ರು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇನ್ನು ಮುಂದೆ ನೀನು ಪತಿವ್ರತೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥವಾಯ್ತಾ? ನೋಡಿ, ಇವಳು ಈ ಮನೆ ನಾರಿ ಎಲ್ಲ ಕಣ್ರಿ, ಮಾರಿ. ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ಮಾತನ್ನ ನಂಬ್ರಿ. ಮುಚ್ಚು ಬಾಯಿ. ನಾವೇ ಪ್ರತ್ಯಕ್ಷ ಕಂಡ ವಿಷಯನ ಮುಚ್ಚಾಕ್ತಿದ್ಯಾ? ನಿನ್ನ ಸೀನ ತುಂಬಿದ ಸಾಧ್ವಿ ಎಂದು ತಿಳಿದಿದ್ದೆ. ಈಗ ಗೊತ್ತಾಯ್ತು ನಿನ್ನ ಸರ್ವ ಸದ್ಗುಣ. ಎಷ್ಟೇ ಆಗಲಿ ಬೀದಿಯ ಭಿಕಾರಿ ನೀನು. ಮದುವೆಯ ಮಂಟಪದಲ್ಲಿ ಕರಿಮಣಿ ಸರ ಕಾಣದೆ ಬಂದವಳು ನೀನು. ನಿಮ್ಮ ಕಷ್ಟಗಳನ್ನು ನೋಡಿ ನಾನು ತಾಲಿ ಕಟ್ತೆ ಕಣೆ. ಅದಕ್ಕೆಂದು ನನಗೆ ಸರಿಯಾದ
ಏನನ್ನ ಪ್ರಮಾಣಿಸಿ ನೋಡುವುದು? ಹುಟ್ಟಿಸಿಕೊಂಡು ಹೇಳಲು ನಾವೇನು ನಿಮ್ಮ ವೈರಿಗಳಲ್ಲ. ಇದು ನನ್ನ ಸ್ನೇಹಿತ ಸೋಬಲ್ ರಾಜೇ ನಿಂತಿದ್ದಾನೆ. ಸೋಬಲ್, ನೀನು ನನ್ನ ಪ್ರಾಣ ಸ್ನೇಹಿತ. ಮೇಲಾಗಿ ನನ್ನ ಸಂಸಾರದಲ್ಲಿ ನೀನು ಬಂದಿದ್ದಂತೆ ಕಣೋ. ಇಲ್ಲಿ ಏನ್ ನಡೀತೆ ಎನ್ನುವುದು ಸತ್ಯ ಸಂಗತಿಯನ್ನು ತಿಳಿಸೋ. ಪ್ರಕಾಶ್, ಸತ್ಯ ಸಂಗತಿಯನ್ನ ಹೇಳ್ತೀನಿ ಕೇಳೋ. ಪದ್ಮ, ಸುಧಾ ಇವರಿಬ್ಬರು ನನ್ನ ತಂಗಿಯರೆಂದು ಭಾವಿಸಿದ್ದೆ. ಅದನ್ನ ಅರಿಯದ ಪದ್ಮ 16 ಬಾರಿ ನನ್ನನ್ನ ಕಾಮಕ್ರೀಡೆಗೆ ಕರೆದಿದ್ದು ನಿಜ. ಅದನ್ನ ತಿರಸ್ಕರಿಸಿದಾಗ ಈ ರೀತಿ ನಡೆದುಕೊಂಡ್ಲು. ಅಲ್ಲದೆ ರಸಿಕತೆಯನ್ನೇ ಅರಿಯದ ಪ್ರಾಣಿ ಅಂತ ಹೇಳ್ತಾ ಇದ್ಲು ಪದ್ಮ. ನೀ ಎತ್ತಿಲ್ಲದ ನಾಯಿ. ಪವಿತ್ರವಾದ ಹೆಣ್ಣು ಕುಲಕ್ಕೆ ಅವಮಾನವಾಗುವಂತೆ ನಡ್ಕೊಂಡಿಯಲ್ಲೇ. ಸೀನದ ಮೇಲೆ ತಿಳಿಯದ ಸೂಳೆ ನೀನು. ಗಂಡಸರನ್ನೇ ಬಲತ್ಕರಿಸುವಷ್ಟು ಕೀಳುಮಠ ಕಿಳಿದಿರುವೆಯ. ನಿನ್ನಂತ ಸತಿ ಸೂಳೆಗೆ ನನ್ನ ಮನ ಮಂದಿರದಲ್ಲಿ ಜಾಗವಿಲ್ಲ. ಓಡಿಲ್ಲ ನನ್ನ ಮನೆಯಿಂದ. ನಿಮ್ದಮ್ಮಯ್ಯ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಏನ್ ನಡೀತು ಅಂತ ನಾನು ಹೇಳ್ತೀನಿ. ನನ್ನ ಮಾತನ್ನ ಕೇಳಿ ಅಂದ್ರೆ ನಿಮ್ದಮ್ಮಯ್ಯ ನನ್ನ ಮಾತನ್ನ ಕೇಳಿ. ಗಂಡನನ್ನೇ ಮರೆತು ಮಿಂಡನನ್ನು ಬಯಸಿದ ಜಾರಿಣಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದ ಮುಟ್ಟಬೇಡ. ತೊಲಗಿಂದ ದಯವಿಟ್ಟು ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನಾನೀಗ ತುಂಬಾ ಗರ್ಭಿಣಿ. ಈ ವಂಶ ಗರ್ಭದಲ್ಲಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನನ್ನನ್ನು ಅನಾಥಳನ್ನಾಗಿ ಮಾಡಿ ಇಷ್ಟೆಲ್ಲವನ್ನು ಕಣ್ಣಾರೆ ಕಂಡ ಮೇಲೂ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಆ ಜಾಡದ ಪಿಂಡವನ್ನ ನನ್ನದೆಂದು ಎದೆ ತಟ್ಟಿ ಹೇಳಿಕೊಳ್ಳುವ ಮೂರ್ಖ ನಾನಲ್ಲ. ಹೊಲಗಾಚೆ. ಈ ಅಪ್ಪದನ್ನ ಹೊತ್ಕೊಂಡು ನಾನು ಎಲ್ಲಿಗ್ರಿ ಹೋಗ್ಲಿ? ಅಂತವ್ರಿಗಂತೂ ಹೋಗಕ್ಕಾಗಲ್ಲ. ದಯವಿಟ್ಟು ನನ್ನ ಅನಾಥಳನ್ನಾಗಿ ಮಾತ್ರ ಮಾಡಬೇಡಿ ಅಂದ್ರೆ. ನೀನೇನೋ ಕಂಡು ಕಂಡು ನನ್ನ ಬೆನ್ನಿಗೆ ಚೂರಿ ಹಾಕಿದೆ. ಆದ್ರೆ ನಾನಾಗ ಮಾಡಲ್ಲ. ನೀನು ಬದುಕಿರುವ ತನಕ ನಿನ್ಗೆ ಜೀವನಾಂಶ ಕೊಡ್ತೀನಿ. ಯಾಕೆ ಗೊತ್ತಾ? ನಾನು ನಿನ್ನ ಕೊರಳಿಗೆ ತಾಲಿ ಕಟ್ಟಿದ ತಪ್ಪಿಗೆ. ಪದ್ಮ, ನಿನ್ ಮುಖ ನೋಡ್ತಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ನನ್ನ ತಲೆಯೊಡು ಚೂರಾಗ್ತಿದೆ. ಹೊರಡು ನನ್ನ ಮನೆಯಿಂದ ಆಚೆ. ಏನಪ್ಪ ಮೈದುನ, ನೀನು ನನ್ನ ಮಗನಿಗಿನ ಹೆಚ್ಚು. ನೀನಾದ್ರೂ ನಿಮ್ಮ ಅಣ್ಣಗೊಂದು ಮಾತು ಹೇಳಪ್ಪ. ಈ ನಿನ್ನ ಅದ್ಕೆ ನಿರಪರಾಧಿ ಅಂತ ಒಂದೇ ಒಂದು ಮಾತು ಹೇಳು. ಬಿಡಿ ಕೈನ. ನಿಮ್ದಮ್ಮಯ್ಯ ಅಂತೀನಿ. ದಯವಿಟ್ಟು ನನ್ನನ್ನ ಮನೆ ಇದಾಯ್ತದಂಗೆ ನೀನು. ಸಂಶಯಭೂತ ಗಂಡ ಹೆಂಡತಿಯ ದೂರ ಮಾಡಿತ್ತು. ಸಂಶಯಭೂತ ಗಂಡ ಹೆಂಡತಿಯ ದೂರ ಮಾಡಿತ್ತು. ಸುಧಾ, ನೀನ್ ಈ ಮನೆಯ ಸೌಭಾಗ್ಯವಂತ ಕಣೆ. ನಿನ್ನನ್ನು ಪಡೆದಿರುವ ನಾನೇ ಪುಣ್ಯವಂತ, ನಮ್ಮ ಪುಣ್ಯವಂತ. ರೀ, ಈ ಹೊಗಳಿಕೆ ಎಲ್ಲ ಸಾಕು. ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ದೇವ್ರೆ, ಯಾವ ತಪ್ಪನ್ನು ಮಾಡದೆ ಇರೋ ನನ್ಗೆ ಯಾಕಪ್ಪ ಇಂಥ ಶಿಕ್ಷೆ? ಗಂಡನ ಮನೆನೇ ನನಗ್ ಮುಳುವಾಗೋಯ್ತು. ಇನ್ನು ತವ್ರ ಮನೆಗೆ ಹೋಗೋಣ ಅಂದ್ರೆ ನಮ್ಮಣ್ಣ
ಯಾಕಮ್ಮ ಏನಾಯ್ತು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಅಯ್ಯೋ ದೇವ್ರೆ, ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ವಲ್ಲ. ತುಂಬಾ ತಲೆ ಬೇರೆ ಸುತ್ತುತ್ತಾ ಇದೆ. ಇಲ್ಲೇ ಸ್ವಲ್ಪ ಹೊತ್ತು ಮಲಗಿತು, ಆಮೇಲೆ ಹೋದ್ರಾಯ್ತು. ಬಾಳೆಲ್ಲ ಕಾರ್ಮುಗಿಲೇ ಬದುಕೆಲ್ಲ ಕಣ್ಣೀರೇ, ಬಾಳೆಲ್ಲ ಕಾರ್ಮುಗಿಲೇ ಬದುಕೆಲ್ಲ ಕಣ್ಣೀರೇ, ಪ್ರೀತಿಯ ಪಾಶಕ್ಕೆ ಬೆಲೆಯೇ ಇಲ್ಲವೇ, ಪ್ರೀತಿಯ ಪಾಶಕ್ಕೆ ಬೆಲೆಯೇ ಇಲ್ಲವೇ, ಬಾಳೆಲ್ಲ ಕಾರ್ಮುಗಿಲೇ ಬದುಕೆಲ್ಲ ಕಣ್ಣೀರೇ. ನಾನಂದು ಬೇಡಿದೆನು ವಿಧಿರಾಯನಿ ಕತೆಯ, ನಾನಂದು ಬೇಡಿದೆನು ವಿಧಿರಾಯನಿ ಕತೆಯ, ನಿನ್ನಯ ಚೆಲ್ಲಾಟಕ್ಕೆ ನಾನೇ ದೊರೆತೆನೆ, ಮೃಗಜಲದಿ ನನ್ನನು ನೂಕಿ ನಗುತ್ತಿರುವೆ ಏಕೆ, ಬಾಳೆಲ್ಲ ಕಾರ್ಮುಗಿಲೇ ಬದುಕೆಲ್ಲ ಕಣ್ಣೀರೇ. ಪದ್ಮ, ಮೃತ್ಯು ಬೆನ್ನೇರಿದಾಗ ನಿನಗೆಲ್ಲಿ ವಿಶ್ರಾಂತಿ? ನಿನಗಾಗಿ ಕಾದು ಬಂದುತ್ತಿದ್ದಾನೆ ಈ ಯಮರಾಜ. ನಿನ್ನ ಗರ್ಭದಲ್ಲಿರುವ ಮಗು ಮುಂದೆ ನಮಗೆ ವೈರಿಯಾಗಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜೇಶ್ ಪ್ರಕಾಶನ ಆಸ್ತಿ ಪಾಲುದಾರನಾಗಬಹುದು. ನಮ್ಮಿಬ್ಬರ ಆದರವನ್ನು ತಿಳಿದಿರುವವಳು ನೀನೊಬ್ಬಳೇ. ನಿನ್ನನ್ನ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಬಿಟ್ರೆ ನಮಗೆ ಯಾರ ಅಂಜಿಕೆನೂ ಇಲ್ಲ. ಏನ್ ಮಾಡ್ತೀರಾ? ಏನೇ ನೀನನ್ನ ಬದುಕಿಸ್ಬೇಕು ಅಂತ ಕೇಳ್ತಾ ಇದ್ಯಾ? ನಿನ್ನನ್ನ ಜೀವಂತವಾಗಿ ಮುಗಿಸ್ಬಿಡೋಣ ಅಂತಾನೆ ಬಂದಿದ್ದೀವಿ. ಏನಂದೆ ಅವತ್ತು? ಏನು ತಪ್ಪು ಮಾಡದೆ ಇದ್ರು ನನಗೇನೆ ನೀನು ಗರ್ತಿ ಪಟ್ಟ ಹೊತ್ಕೊಂಡು ನನಗೆ ಮಾತ್ರ ಸೂಳೆ ಪಟ್ಟ ಕಟ್ಕೋ ಅಂತವಳ ಸ್ಥಿತಿ ಹೇಗಾಯ್ತು ಅಂತ ಒಂದು ಸಲ ಯೋಚನೆ ಮಾಡಿ ನೋಡು. ಈಗ ನೀನು ಜೀವಂತವಾಗಿ ಉಳಿದಿದ್ಯಾ, ಇನ್ನು ಮುಂದೆ ನೀನು ಜೀವಂತ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಜೀವ ಈಗ್ಲೇ ಹೋಗ್ಬಿಡ್ಬೇಕು, ಅದು ನಮ್ಮಿಂದ. ಅಯ್ಯೋ ಪಾಪಿಗಳ, ನಾವ್ ನಿನ್ಗೇನೋ ದ್ರೋಹ ಮಾಡಿದೀವಿ. ಯಾಕೆ ಚಿತ್ರಹಿಂಸೆ ಕೊಡ್ತಿದ್ದೀರಾ? ದಯವಿಟ್ಟು ನನ್ನ ಪ್ರಾಣ ಮಾತ್ರ ತೆಗಿಬೇಡಿ. ಪದ್ಮ, ಕರುಣೆ ಆಸ್ತ ಈ ಸೋಬಲ್ ರಾಜನಲ್ಲಿಲ್ಲ. ನಿನ್ನ ಕರುಣಿನ ಕುಡಿಯನ್ನ ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಪಾಪಿ, ಉಂಡು ಮನೆಗೆ ದ್ರೋಹ ಬಗ್ಗೆ ಏಯ್, ನನ್ನನ್ನೇ ದ್ರೋಹಿ ಅಂತೇನೆ? ಏಯ್, ಏನು
ಸೌರಭ್ಗೆನೆ ದ್ರೋಹ ಬಗ್ಗೆಯವನು ಅಂತ ಹೇಳ್ತೀಯ? ನಿನ್ನಂತವಳು ಬದುಕಿರಬಾರ್ದು, ನರಳಿ ನರಳಿ ಸಾಯ್ಬೇಕು. ಅಷ್ಟೇ ಅಲ್ಲ ಕಣೆ, ನಿನ್ನ ಹೊಟ್ಟೆಲಿರೋ ಮಗು ಕೂಡ ಸತ್ ಹೋಗ್ಬಿಡ್ಬೇಕು. ಹಾ ಸೌರಭ್, ಯಾಕೆ ಸುಮ್ಮನೆ ಇದ್ದೀರಾ? ನೀವು ಏನ್ ಅನ್ಕೊಂಡ್ ಬಂದಿದ್ದೀರೋ ಅದನ್ನ ಮುಂದುವರಿಸಿ. ನಿಮ್ಗೆ ಏನ್ ಸಹಾಯ ಬೇಕೋ ನಾನ್ ಮಾಡ್ಬಲ್ಲೆ. ಬೇಡ ನಿಂದಮ್ಮಯ್ಯ, ಕೈ ಮುಗಿತೀನಿ. ನಾನ್ ನಿನಗೆ ತಂಗಿ ಸಮಾನ. ಏಯ್, ತಂಗಿ ಅಂತೆ ತಂಗಿ. ಸುಧಾ, ಇನ್ನೊಂದು ಕ್ಷಣದಲ್ಲಿ ಇವಳ ಪ್ರಾಣ ಯಮನ ಕೈಯಲ್ಲಿ. ನನ್ನ ಅರಮನೆಯ ರಾಣಿ ಆಗಲು ಬರಲು ಎಲ್ಲ ಸಿದ್ಧತೆಯನ್ನು ಮಾಡ್ಕೋ. ನಾನು ನಿನಗಾಗಿ ಕಾಯ್ತಾ ಇರ್ತೀನಿ. ಸೌರಭ್, ಅಂದ್ರೆ ಹೇಗೆ ಅದೆಲ್ಲ? ನಾ ಹೇಳ್ತೀನಿ ಬಾಸುದಾ. ನಾ ಹೇಳಿದಂತೆ ಕೇಳಿದರೆ ನಮಗೆ ಯಾರ ಅಡಚಣೆಯೂ ಇರುವುದಿಲ್ಲ. ಅದಕ್ಕೇನಂತೆ, ನಾನು ನಿಮ್ಮೋಳಾಗಿರ್ಬೇಕಾದ್ರೆ ನೀವು ಹೇಳಿದ ಮಾತನ್ನು ಮೀರುದುಂಟೆ? ಸರಿ, ಇವಳಿಗೆ ಏನು ಮಾಡ್ಬೇಕು ಅದನ್ನ ಮಾಡೋಣ, ನಡೀರಿ. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಕಬ್ಬಿನಾಲೆಂದು ವಿಷವನ್ನು ಕುಡಿಸೋ ನೀಚರು ಇಲ್ಲುಂಟು. ಕಬ್ಬಿನಾಲೆಂದು ವಿಷವನ್ನು ಕುಡಿಸೋ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ದಯವಿಟ್ಟು ನನ್ನನ್ನ ನನ್ನ ಮಗನ ಉಳಿಸ್ಕೊಡಿ ಗುರುಗಳೇ. ನನ್ನ ಹೊಟ್ಟೆಯಲ್ಲಿ ಇದೆಯಮ್ಮ. ಈ ಸಮಯದಲ್ಲಿ ನನಗೆ ಸಹಾಯ ಮಾಡಲು ಹೋದರೆ ನನ್ನಂತವನ ಜಂಗುಮರ ಜೋಳಿಗೆ ನಾನು ಈಗಿರೋ ಪರಿಸ್ಥಿತಿಲಿ ಎಲ್ಲೂ ಹೋಗಕ್ಕಾಗಲ್ಲ. ದಯವಿಟ್ಟು ನನಗೆ ಆಶ್ರಯ ಕೊಡಿ. ನಿನ್ನಂತ ಎಷ್ಟ ಹೆಣ್ಣು ಮಕ್ಕಳು ಈ ಯೋಚನೆಗೆ ಬಲಿಯಾಗಿದ್ದಾರೆ. ನಿನಗೆ ಮುಕ್ತಿ ಇಲ್ಲಮ್ಮ, ಮುಕ್ತಿ ಇಲ್ಲ. ಈ ಎಲ್ಲ ಪಾಪ ಕರ್ಮನ ಹೆಣ್ಮಕ್ಳಿಗೆ ಯಾಕೆ ನಾವೇನು ತಪ್ಪು ಮಾಡಿದೀವಿ ಅಂತ ಈ ತರ ಶಿಕ್ಷೆ? ನನಗೆ ಸಾಕುತ್ತಿದೆ ಅಮ್ಮ. ಬಾರಮ್ಮ, ಇದ್ದು ನನ್ನ ಮನೆ ಅಂತಲೇ ಹೋಗುವಂತೆ ಬಾ. ಬಿಡಪ್ಪ ಬಿಡಪ್ಪ, ಯಾರಾದ್ರೂ ಕಾಪಾಡಿ. ನನ್ನ ರೈಲ್ ಹತ್ರ ತಳ್ಕೊಂಡು ನಮ್ಮಪ್ಪಯ್ಯ. ಕಾಪಾಡಿ ಕಾಪಾಡಿ, ಅಯ್ಯೋ ಅರೇರಿ, ಯಾರಾದ್ರೂ ಕಾಪಾಡಪ್ಪ. ಅಲ್ಲ ಕಣ ನೀ ಮೌನ. ಈ ಊರ್ನಲ್ಲೇ ನನ್ನ ತಲೆ ಎತ್ಕ ತಿರ್ನಾಡ್ದಂಗ್ ಮಾಡ್ಬಿಟ್ಟಲ್ಲ. ಆ ಅರಿ ಅರಿ ಅಂದ್ರೆ ಚೂರಿ ತಕ ಕೂದಾಕ್ಬಿಡ್ತೀನಿ ನೋಡು. ಅಲ್ಲ ಅಪ್ಪಯ್ಯ,
ನನ್ ಕಷ್ಟನ ನಿಮ್ಗೇನ್ ಗೊತ್ತಾಯ್ತೈತೆ ಅಂತ. ಅಯ್ಯ ಏನವ್ವ ನಿನ್ಗಂತ ಕಷ್ಟ? ನೀನಂತೂ ಅಲ್ಲಿ ಇಲ್ಲಿ ಮೇಯಕ್ ಹೋಯ್ತ್ಯಾ, ನಾನಂತೂ ಮದ್ವೆ ವಯಸ್ಸು ಬಂದಿದ್ದೀನಿ. ನನಗಂತೂ ಮದ್ವೆ ಅಂತೂ ಮಾಡಲ್ಲ. ಮಾಡಿಸ್ತೀನಿ ಅಂತಿದೆ ಹೊರ್ತು ನನ್ನ ಮದ್ವೆ ಮಾಡ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅಯ್ಯೋ ನೀ ಮೌನ. ಬಾರೋ ನೀ ಮೌನ. ಬಂಗಾರದಂತ ಹುಡುಗನ್ ಕರ್ಕ ಬಂದು ನಿನಗೆ ಮದುವೆ ಮಾಡ್ತೀನಿ ಬಾರವ. ಆ ಡಬ್ಬಾ ಡ್ರೈವರ್ ಸಂಘ ಬಿಟ್ಟು ಏನವ್ವ ನಿನ್ಗೆ ಒದ್ದಂಗಾಗುದು? ಅಲ್ಲಪ್ಪಯ್ಯ, ನನ್ನ ಮೈ ಮೇಲೆ ಇರೋ ಪ್ರಾಯ ಇವತ್ತೋ ನಾಳೋ ಹೊಂಟೋಯ್ತೇನೋ ಅಂತ ಭಯ ಸ್ಟಾರ್ಟ್ ಆಗೈತೆ. ಅಲ್ಲ ಕಣವ ಮಗಳ, ಆ, ಆ ಡಬ್ಬಾ ಡ್ರೈವರ್ ಬಿಟ್ರೆ ಈ ನಮ್ಮೂರಲ್ಲಿ ಎಷ್ಟು ಹಾಕಿದ ನೋಡು ಗಂಡಾಯ್ಕ. ಇಲ್ಲ ಅಪ್ಪಯ್ಯ, ನಾನ್ ಯಾವ ಕಂಡಿಲ್ವ? ಯಾರು ಎಲ್ಲ ಅದ್ ಯಾವ ಈಗ ಅಲ್ಲೇ ದೈಪುರದಮ್ಮ ಕೈ ಎತ್ತಾವ ನೋಡು. ಕರ್ರಿ ಫಿಗರು ಹೆಂಗಿದದು? ಬೇಡ ಬಿಡು. ಅದ ಆರ್ಸ್ಕೊಂಡ್ ಬಿಟ್ಬಿಟ್ಟು ಹಾ, ಹೋಗಿ ಹೋಗಿ ಆ ಡಬ್ಬಾ ಡ್ರೈವರ್ ಆರ್ಸ್ಕೊಂಡಿದ್ಯಲ್ಲ, ಹಾ. ನೀನ್ ಬೂದ್ಗೆ ನಾನು ಏನ್ ಹೇಳ ನಡಿ. ಒಳ್ಳೆ ಸಂಬಂಧ ಹುಡ್ಕಿ ಮದುವೆ ಮಾಡ್ತೀನಿ ನಡಿಯವ ನಡಿ. ಅಲ್ಲ ಅಪ್ಪಯ್ಯ, ನೀನ್ ಅವನಿಗ್ ಮಾಡ್ಕೋ ಇವನಿಗ್ ಮಾಡ್ಕೋ ಅಂತಂದ್ರೆ ನಾ ಯಾರಿಗೂ ಮಾಡ್ಕೊಳಕ್ಕಿಲ್ಲ. ನಾನ್ ಮದ್ವೆ ಆಗೋನು ನನ್ ಮನ್ಸಿಗೆ ಇಡಿಸ್ಬೇಕಲ್ವಾ? ಇಡಿಸ್ಬೇಕು. ನನ್ನ ಮನ್ಸಿಗೆ ಇಡ್ಸೋನ್ನೇ ನಾನ್ ಮದ್ವೆ ಆಗೋದು. ಸರಿ ಬಿಡವ. ಆ, ಏನ್ ಅವನು ಇಂಟರ್ನ್ಯಾಷನಲ್ ಫಿಗರು, ತಿಂಗಳಿಗೆ 50,000 ರೂಪಾಯಿ ಸಂಬಳ ತತ್ತಾನೆ ಹಾ. ಅಂತವ್ನು ಮಾರ್ತವ್. ನೀ ಹೆಂಗಿದ್ಯಾ? ನೀನ್ ಇಲ್ಲಿದ್ರೆ ತಾನೆ ಆ ಸಂಧಿ, ಈ ಸೊಸೈಟಿ ಸಂಧಿ, ಆ ಕೊಂಡಿಯರ್ ಸಂಧಿ, ಈ ಚೆರಿ ಅದೇ ಬಾಮೇಟಿ ಗೌರಿಯವ್ರ ಸಂಧಿ ನುಗ್ಗುದು. ಇಡೀ ಮಳವಳ್ಳಿ ತಾಲೂಕ್ನ ಸುತ್ತೆ ಆ, ಒಳ್ಳೆ ಸಂಬಂಧ ಮಾಡ್ತೀನಿ ನಡೆಯವ. ಸಂಬಂಧವ ಇಲ್ಲ ಅಪ್ಪಯ್ಯ, ನಾನ್ ಮದ್ವೆ ಅಂತ ಆದ್ರೆ ಆ ಡ್ರೈವರ್ನೇ ಆಗೋದು. ಏನ್ ಮಾತು ಅಂತಂದೆ? ಬಾರೋ ನೀನು. ಅಪ್ಪಯ್ಯ, ನಿಲ್ರಿ, ಇವತ್ತು ತುಂಬುದ ಅಮಾಸೆ. ಈ ತುಂಬುದ ಅಮಾಸೆ ದಿನ ಅಪ್ಪ ಮಗ್ಳಾಗ್ರಿ ಇಡೀ ಮಳವಳ್ಳಿ ತಾಲೂಕ್ ಸುತ್ತೀರಾ? ಏನಾಗಿದೆ ಅಪ್ಪ ಮಗಳಿಬ್ರಿಗೂ? ಬಂದೇನಪ್ಪ? ಬಾ ಬಾರಪ್ಪ ಬಾ. ಲೇ, ನನಗ್ ಗೊತ್ತು ಕಲ, ನೀನ್ ಹಿಂದಿಂದಲೇ ಬರ್ತೀಯ ಅಂತ ಗೊತ್ತು. ನಾವು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನಿನ್ನ ಹಳಾದಿ ಅನಿಸ್ ಮಗುವ ತೋರ್ಬೇಡಕ್ಕಲ್ಲ, ನಮ್ಗೆ ಒಳ್ಳೇದಾಗುದಿಲ್ಲ. ಏ ಮಾವರೇ, ಶಾಂತಿ ತಗೊಳ್ರಿ, ಶಾಂತಿ ತಗೊಳ್ಳಿ. ಅಲ್ಲ, ಬೇರೆ ಸಂಬಂಧ ಯಾಕ್ರಿ ನೋಡ್ತೀರಾ? ಅಲ್ಲ, ನಾನ್ ನಿಮ್ ಕಡೆ ಹೆಂಗ್ ಕಾಣಿಸ್ತೀನಿ ಅಂತ. ಅಲ್ಲ, ನಿಮ್ಗೆ ಏನ್ ಕಮ್ಮಿ ಆಗಿದ್ದು? ಏನು ಕಮ್ಮಿ ಏನಿಲ್ಲ ಕಣಪ್ಪ, ಎಲ್ಲ ಹೊಸ ಜಾಯಿಸ್ತೀನಿ ಇರುವಂಗ್ ಕಾಣ್ತೀನಿ. ಮಂತ್ಯಾಗೋ ಬೇಡ ಅಂದ್ಯ ಮಾವ. ಅಪ್ಪಯ್ಯ, ಅಪ್ಪಯ್ಯ, ಅವನು ನನ್ ಜೋಡಿ ನಿಂತ್ಕೊಂಡ್ರೆ ನಮ್ಮಿಬ್ರು ಜೋಡಿ ಚೆನ್ನಾಗೈತೆ. ನಾವು ಚೆನ್ನಾಗಿ ಕಾಣ್ತೀವಿ, ಚೆನ್ನಾಗಿ ಜೀವನ ಮಾಡ್ತೀವಿ. ನಮ್ಮಿಬ್ಬರನ್ನ ಒಪ್ಕೊಳ ಅಪ್ಪಯ್ಯ. ನಿನಗೆ ಇಲ್ಲಪ್ಪಯ್ಯ, ನನ್ ಜೊತೆ ನಿಂತ್ಕೊಂಡು ಅವ್ನು ಹೆಂಗ್ ಕಾಣ್ತಾನೆ ಗೊತ್ತೇನಪ್ಪ? ಹೆಂಗ್ ಕಂಡನು? ಹೆಂಗ್ ಕಾಣ್ದ ಅಂತ ನೀನೇ ನೋಡು. ಇದೇನವ ಹಿಂಗ್ ಬೊಕ್ಕ ನಿಂತ್ಕಣ್ಣ? ಬಾರ ನಿಮ್ಮ ಮೌನ. ನಿನ್ಗ ಹೆಂಗ್ ಕಂಡ್ರೆ ನನ್ ಕಣ್ಗೆ ಹೆಂಗ್ ಕಾಣ್ತಾನ ಗೊತ್ತಾ? ಹೆಂಗ್ ಕಂಡನೋ? ಅದೇ ಏನದೆ? ಅದೇ ನಮ್ಮೂರಲ್ಲಿ ಅರೋಗಿ ಕಿವುಡಪ್ಪ ಅಂತ ಅವನು. ಆಮ ಕಿರ್ಗ ಅವನು ಸಂತ್ಗ ನಮ್ಮೂರ್ ಸಾಬ್ರು ತಗದ ಎಮ್ಮೆದನ ಹೊಡಿತಾನೆ. ಅವನ್ ಜೊತೆಲಿ ಹೋಗೋದ್ ನಂಗ ನಿಮ್ಮ ಹೋಗಿ ಹೋಗಿ ರೊಟ್ಟಿ ಮ್ಯಾಗಳ ತುಪ್ಪ ಅಂತಿದ್ಯಲ್ಲ, ಬೇಲೆ ಮೇಳ ಅಂತ ಹೋದ ಕಣಕ್ ಕಾಣ್ತಾನೆ. ನಡಿಯ ಮುದೇವಿ ನಡೆ. ಏ ಯಜಮಾನ್ರೆ, ಥು ಮಾವರೇ, ಈ ಬಂಗಾರಿ ಏನು ಬಸವನ್ ರೇಖು ನನ್ನ ಕೈಲಾದ ಗೊತ್ತು? ಅಲ್ಲ ಅಲ್ಲ, ಆರನ್ನು ನಿಮ್ ಕೈಲೇ ಇದ್ದದ ಮಾವ? ಅಯ್ಯೋ,
ಬಂಗಾರು ಅದು ನನ್ನ ಕೈಲೇ ಇದೆ. ಮಾವ ಅಂದ್ರೆ ಸಿಗಾಕ್ತೀನಿ ಬಾಯಿಗೆ ಬೇವಿನ ಕಾಯ. ನಾನು ಸತ್ರು ಸರಿ, ನಿಮ್ಮಿಬ್ಬರಿಗೂ ಮದುವೆ ಮಾಡುದಿಲ್ಲ ಮಾಡುದಿಲ್ಲ ಮಾಡುದಿಲ್ಲ. ಯೋ ಮಾವ ಅಂತ ನಿರ್ಧಾರಕ್ಕೆ ಬರ್ಬೇಡಕನೋ. ಕೊನೆಗೆ ಕುಷ್ಠರೋಗ ಮನ್ಸತ್ತೋಯ್ತಿದ್ಯೇ. ಲೋ ಯಪ್ಪ, ಹಾ ನೀನು ಸುಮ್ನೆ ಇರು. ಹಾ. ನಿಂಗೆ ಏನು ಗೊತ್ತಾಗ್ತಿಲ್ಲ. ಬಾಲ ಬಾಲ ಅಂದ್ರೆ ನಾ ದೇವ್ರ ಅನ್ಕೊಳತೀನಿ ಇಲ್ಲಿ ಈಗ. ಆಯ್ತು ಬಿಡು. ಅಚ್ಚುಕಟ್ಟಾಗಿ ಗೋವಿಂದು ಅನು. ಆಯ್ತು ಗೋವಿಂದ ಮಾವ, ಈಗ ಸಾಕ? ಸೂಪರ್. ಅಲ್ಲೆಲ್ಲ ಮುಟ್ಬೇಡ. ಈಗ ಏನ್ ನಿನ್ನ ಹತ್ರ ಏನಿದಲ್ಲಿ? ಯಾರ್ಲೆ ನಿನ್ ಮಾವ? ನೀನು ನನ್ನ ಮಾವ ಅನ್ನೋಕ್ ನೀನ್ ಯಾರು? ಅಯ್ಯಯ್ಯ ಇದೊಳ್ಳೆ ಸರ್ ಹೋಯ್ತು. ಈ ನಿನ್ನ ಮಗಳು ಬಂಗಾರಿ ಗಂಡ ಆಗೋನು ಮುಂದಕ್ಕೆ. ನಿನ್ಗಲ್ಲ. ರೇ ಯಜಮಾನ್ರೆ, ಈ ನಿನ್ನ ಮಗಳು ಹೆಂಗ್ ಕಾಣ್ತಾಳೆ ಗೊತ್ತೇನೋ? ಹೆಂಗ್ ಕಂಡಳು? ಆ ಬೆಣ್ಣೆ ಹಚ್ಚು ಬ್ರೆಡ್ ಕಾಣ್ತಾಳೆ. ಯಾವ ಜಾಗ ದಿನ ಕಚ್ಕಂತಿನ, ಯಾವ ಜಾಗದಿಂದ ಹರ್ಕಂತಿನ, ಯಾವ ಜಾಗದ ಚೀಪ್ ತಿನ್ನ ಅನ್ಸುತ್ತೆ ಕಣಮ್ಮ. ಲೇ ಅಲ್ಲ, ನನಗೆ ಗೊತ್ತಾಯ್ತು ಪುಟ್ಟ, ನೀನು ಹಿಂದಿನ ಜನ್ಮದಲ್ಲಿ ನಾಯಾಗಿ ಹುಟ್ಟಿದ್ಲ. ಅಲ್ಲ ಕಲ, ಕಿತ್ಕ ತಿನ್ನುಕ ಅರ್ಕ ತಿನ್ನುಕ ನನ್ನ ಮಗಳು ಚಿಕನ್ ಪೀಸ ಮುದವಿ. ಚಿಕನ್ ಪೀಸ ನನ್ನ ಮಗಳ ಮೇಲೆ ಈ ಊರಲ್ಲಿ ಎಂತೆಂತವ್ರು ಕಣ್ ಬಿದ್ದಿತ್ತು ಗೊತ್ತಲ್ಲ? ಎಂತೆಂತ ಕರ್ಬು ಇದ್ದಪ್ಪ. ಈಗೊಬ್ಬ ಅಲ್ಲೊಬ್ಬ ದೈಪಗಮ್ಮ ಕರಿ ಪಿಗರು ಹೆಂಗವನ ಗೊತ್ತಾ? ಎಂತ ಬಿಡ ಕರಿ ಪಿಗರು. ಕರಿ ಪಿಗರು. ನಾನಗ್ ಮಾಡ್ಕೊಡು ಮಾವ ನಿನಗ್ ಕೊಡ್ತೀನಿ, ನಾನಗ್ ಮಾಡ್ಕೊಡು ಮಾವ ನಿನಗ್ ಕೊಡ್ತೀನಿ ಅನ್ನ. ಏ ನಿನಗೆ ಮಾಡ್ಬಿಡ್ತಾನಮ್ಮ, ಹುಷಾರಾಗಿರು. ಹಂಗೆ ಮಾಡೋಣ. ಅಲ್ಲ ಕಲ, ಮಾತ್ಗೂ ಮಗಳು ಕೊಡು ಅಂತಿದೆಯಲ್ಲ, ಆ ಡ್ರೈವರ್ ಕೆಲ್ಸ ಬಿಟ್ರೆ ಇನ್ನೇನಿದಪ್ಪ ನಿನ್ ತಮ್ಮ? ಅಯ್ಯೋ ಆ ಡ್ರೈವರ್ ಕೆಲಸ ಹೋದ್ರೆ ಹೋಯ್ತು ಬಿಡ್ರಿ. ಈ ನಾಟಕದ ಕಂಪ್ನಿ ಸೇರ್ತೀನಿ. ಊಟ ಉಂಟು, ಬ್ಯಾಟ ಉಂಟು, ಸಂಬಳನೂ ಉಂಟು. ಗಂಡ ಹೇಳ್ತೀರಿ ಇಬ್ರು ಸುಖವಾಗಿ ಸಂಸಾರ ಮಾಡ್ಬೋದ ಕಣ್ರಿ. ನೀನು ನಾಟಕದ ಕಂಪ್ನಿಗೆ ಸೇರ್ತಿಲ್ಲ. ಅಲ್ಲ ಕಲ, ಕಿರ್ಗಾವ್ ಸಂದಕ್ ದನ ಹೊಡಿಯೋ ನಂಗೆ ಕಾಣ್ತಿದ್ಯ. ನಾಟಕದ ಕಂಪ್ನಿಗೆ ಸೇರ್ತೀನಿ ಅಂತೀಲ್ಲ ಸರಿ. ನಾಟಕದಲ್ಲಿ ಬಾರ ನೀ ಮೌನಿ, ನಾಟಕದ ಕಂಪ್ನಿಲಿ ಯಾವ್ಯಾವ ಕತೆ ಮಾಡಿರ್ತೀಯ? ಏ ಮಾವರೇ, ಸಾಮಾಜಿಕ ಬೇಕಾ ಹಾ, ಪೌರಾಣಿಕ ಬೇಕಾ? ಪೌರಾಣಿಕ ತಲೆ ಹೇಳು, ಯಾವ ಕತೆ ಅಂತ? ಪೌರಾಣಿಕ ತಲೆ ಬೇಕು. ಬಬ್ರುವಾನ, ಹಾ, ಸತ್ಯ ಹರಿಶ್ಚಂದ್ರ, ಭಕ್ತ ಪ್ರಹ್ಲಾದ, ಭಕ್ತ ಸಿರಿಗಳ, ದಕ್ಷ ಯಜ್ಞ. ಅಯ್ಯೋ ಇನ್ನು ಬೇಕಾದಷ್ಟವೆ. ಇಷ್ಟೇ ಸಾಕು, ಇನ್ನು ಬೇಕು. ಆದ್ರೆ ನಾನು ಹೋದ ವರ್ಷ ಸಿಡಿ ಹಬ್ಬದಲ್ಲಿ ಭಕ್ತ ಪ್ರಹ್ಲಾದ ನಾಟಕ ಆಡಿದಿ. ಅದ್ರಲ್ಲಿ ಕಶ್ಯಪನ್ ಪಾತ್ರ ಮಾಡಿದಿ. ಅದ್ರದೊಂದು ಕಂದ ಹೇಳು ಮಗ, ಅದ್ ಹೆಂಗ್ ಬಿಟ್ಟೆ ನೋಡ್ತೀನಿ ನಿಂದ. ಅಲ್ಲ ಮಾವ, ನಾನು ಕಶ್ಯಪನ್ ಪಾತ್ರ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಪ್ರಹ್ಲಾದ ಇರ್ಬೇಕು, ಈ ಕಡೆ ಕಾಯೋದು ಬೇಕೇ ಬೇಕು. ಹಂಗಿದ್ರೆ ಮಾತ್ರ ನಾನು ಸಖತ್ತಾಗಿ ಮೂಡ್ಬಾರ್ದು, ಇಲ್ಲಾಂದ್ರೆ ಬರುವುದೇ ಇಲ್ಲ. ಅದನ್ನು ಒಂದ್ ಕೈ ನೋಡೇ ಬಿಡ್ತೀನಿ ಕಲ. ನೀನು ಕಶ್ಯಪನ್ ಮಾಡು, ನಾನು ಪ್ರಹ್ಲಾದನ್ ಮಾಡ್ತೀನಿ. ನನ್ನ ಮಗಳು ಕೈಯಾದು ಮಾಡವ ನೀನು. ಆಯ್ತಪ್ಪಯ್ಯ. ಅದೇನ್ ಕಿಸಿತಾನ ಈ ಮಗ, ಹಾ ನಾವು ನೋಡಮ್ಮ ನೋಡೋಣ. ಕಿಸಿಲ್ಲ ಅದೇನ್ ಕಿಸ್ತೀಯ? ಇದೇನೋ ಮಾವ ಇದು ಕೈ ಖಾಲಿ ಅದೇ. ಈ ಕೈಲಿ ಏನಾರ ಗದೆ ಇಲ್ಲ ಅಂದ್ರೆ ನಾನು ಮೂಡೆ ಬರೋದು ಹಾಳು ಮನೆದು.
ಕೀಸಿತೀನಿ ಅಂದ ಏನಾರು ಹಿಡ್ಕ ಬಂದ್ರಲ್ಲ ಕೈಲಿ ಬರೋದು. ಏನ್ ಅಲ್ಲಿಂದ ಹಿಡ್ಕೊಂಡ್ಬಿಟ್ಟಾರ? ಅಯ್ಯೋ ಮೂದೇವಿ, ಅಯ್ಯೋ ಅದಕ್ಕೆ ಯಾಕ್ಲ ಯೋಚನೆ ಮಾಡ್ತೀಯಾ? ನಮ್ಮ ಅಪ್ಪನ ಹತ್ತಿಲ್ವ ಈಟುದ್ದ ಛತ್ರಿ, ಅದನ್ನೇ ಏನಾದ್ರು ಮಾಡು. ಬಂಗಾರು ಹಂಗದ್ಯಾ? ಏಯ್ ಕೊಡವ ಆಯ್ತಕ್ಕ ಛತ್ರಿ. ತಗಪ್ಪ ಮಾಡ್ಲ ಲೇ ಮಗನೇ, ಕಗಲೆ ಕದ ನಾನ್ ನೋಯ್ಸೇನು ನೀನ್ ನೋಯ್ಸೇನು? ನಾನು ನಿನ್ ಮಗನ ಪಾತ್ರ ಮಾಡ್ಬೇಕಲ್ಲ, ನಿನ್ ಮಗನ ಪಾತ್ರವಾ? ಅಲ್ಲ ಅಪ್ಪಯ್ಯ, ಇದು ನಾಟಕ ತಾನೆ, ಯಾಕಂಗ್ ಸುಮ್ನೆ ಎಗರಾಡಿಯಾ? ನೀನು ಪ್ರಹ್ಲಾದ ಮಾಡು, ಅವನು ಪ್ರಹ್ಲಾದ ಮಾಡ್ತಾನೆ. ಏನ್ ಪ್ರಹ್ಲಾದನ ಯಾವ್ದೋ ಒಂದ್ ಮಾಡ್ರಿ, ನನಗೆ ಈ ಪೌರಾಣಿಕ ಬರುದಿಲ್ಲ, ಏನೋ ಒಂದ್ ಬರುದಿಲ್ಲ. ಮಾಡಿ ಅದ್ ಏನ್ ಮಾಡಿ ಕೀಸ್ತೀರ ನಾನು ನೋಡ್ತೀನಿ. ಸರಿ ಶುರು ಮಾಡ್ಲ. ಮಾವ ಯಾಕೋ ಇದು ಗದೆ ಗಣ್ಣ ಕಾಣ್ತಲ್ವಲ್ಲ? ಮುಂದ್ಗಡೆ ಚೂಪ್ ಆಗದೆ, ಹಿಂದ್ಗಡೆ ನೋಡ್ರೆ ಕೊಕ್ಕಿ ಅದೆ. ಈ ಚೂಪ್ ಹೆಂಗದ ಗೊತ್ತಾ? ಆ ಕಾಡಂದಿ ಚುಚ್ಚು ಬರ್ಜಿದಂಗದ. ಇದ್ರಲ್ಲಿ ನನ್ನ ಗದೆ ಅಂತ ಮಾಡ್ದೆ. ಅದ ಯಾಕೆ ಮಡಿಕಂದಾನಿ ಅಂದ್ರೆ ನಿನ್ನಂತ ಕಾಡಂದ್ಗಳು ನನ್ನ ಮಗಳ ಕೆಣಕ್ತಬೇಕು ಚೂಪ್ ಚೂಪ್ ಮಾಡ್ದವ. ಮತ್ತಿನ್ನೇನ್ ಮಾಡೋದು? ಇವತ್ತೇನ್ ಯೋಚನೆ ಮಾಡ್ಬೇಡ ಬಂಗಾರು. ಈ ನಿಮ್ಮ ಅಪ್ಪನ ಪಂಚೆ ಅದಲ್ಲ, ಅದ ಬಿಚ್ಚಿ ಈ ಕೊಕ್ಕೆ ತುದಿಗೆ ಸುತ್ತು ಸಂಕಟ ಬತ್ತ ಮೂಡು. ಅಪ್ಪಯ್ಯ, ನಿನ್ ದೋಸಿ ಪಂಚೆಯ ಕೊಟ್ರೆ ಪಾತ್ರವ ಹೆಂಗ್ ಮಾಡ್ತೀನಿ ಅಂತ ನೋಡ್ಬೋದು. ಅಲ್ಲ ಕಣ ನೀ ಮೌನ ಆ ಈ ನಡೆದಾರಿಲೆ ಪಂಚೆ ಬಿಚ್ಚಬೇಕ? ಅಲ್ಲ ಕಣಪ್ಪಯ್ಯ, ಅವನೇನಾದ್ರು ನಿನ್ ಪಂಚೆಯ ಮಡಿಕಂತನ ನಿನಗೆ ವಾಪಸ್ ಕೊಡ್ತಂತಾನೆ, ಕೊಡು. ಸರ್ ಹೋಯ್ತು. ಯಾವಾಗ ನಾನು ಉಡ್ಸುದ್ನೋ ರೋಡ್ಗೂ ಬಂದಾಯ್ತು, ಈಗ ಕೊನಕ್ ಪಾಂಚೆ ಬಿಚ್ಚುವನು ಬಂದಿದೆಯಾ? ಇದು ಒಂದ್ ಲಾಸ್ಟ್ ಚಾನ್ಸ್. ಈ ನನ್ ಮಗ ಏನ್ ಕಿಸಿತಾನೆ ನೋಡ್ಬಿಡ್ತೀನಿ, ಇಚ್ತೀನಿ ತಾಡವ. ಅಪ್ಪಯ್ಯ ಅಪ್ಪಯ್ಯ, ಒಳಗಡೆ ಹಾಕಿದ್ಯಾ ತಾನೆ? ಇಲ್ಲ ಕಣವ. ಅಪ್ಪಯ್ಯ ಕೊಡ್ಲಿ ಛತ್ರಿಯ ತಕವ. ಸದ್ಯ ಬಿಸ್ಲಿಲ್ಲ, ಸೂತ್ ಕೊಡು. ಏನ ಪಾಂಚೆ ಕೇಳ್ದಲ್ಲವ ಪಾಂಚ್ಯ. ಬುಡ ಮುದೇವಿ ಎರ್ದು ಬಿಟ್ಟಿ. ಯೋ ಚಡ್ಡಿ ಹಾಕಿಲ್ವಂತೆ ಕಲ, ಏನ ನೋಡ್ಬಿಟ್ಟಿ ಕಟ್ಕೊಂಬ ಬಡಿ ಮಗ. ಪರವಾಗಿಲ್ಲ, ಏನೋ ಹಾಕೊಂಡು ಒಳಗಡೆ ಪಟ್ಟ ಆಗಲೇ ಹೇಳಿದಾರು ಸರಿಯಾಗಿ ಕಟ್ಟವನೈತಾ. ಕೊಡವ ತಗೊಳ್ಳ. ನೋಡು, ನಾನು ಆಗ್ಲೇ ಒಳ್ಳೆ ಲಾಪ ಅನ್ಬೇಡ. ಗೋವಿಂದೋನು ಶುರು ಮಾಡ್ಲ ಮಾತ. ಮಾವ ಮೊದ್ಲು ನಿನ್ನ ಮಗನ ಶುರು ಮಾಡು. ಸರಿ ಪೂಜಾ ಅಪ್ಪಾಜಿ ಅವ್ರೆ, ಅರನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಅರನಿಲ್ಲ, ಅರನೆನೆದರೆ ಮನಕಾನಂದ, ಹರಿಹರಿ ಎಂದರೆ ಮನಕ್ಕೆ ಸಾಸಿ. ಹರಿ 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 ಗೋವಿಂದ, ಹರಿ ಹರಿ ಗೋವಿಂದ. ಸಾಕು ಬಾಯಿ ಮುಚ್ಚು ಮೂರ್ಖ. ಮಾತು ಮಾತಿಗೂ ಹರಿ ಹರಿ ಎಂದು ಅರಿವೇನ? ಆ ನಿನ್ನ ಹರಿ ನನ್ನ ಕಡುವರಿ. ಅವನ ಹೆಸರು ಹೇಳಿದ್ರೆ ನನ್ನ ರಕ್ತ ಕೊತ ಕೊತನೆ ಕುದಿಯುತ್ತದೆ. ಸಾಕು ಬಾಯಿ ಮುಚ್ಚು ಮೂರ್ಖ. ನಿಮ್ಮ ಕೈಯನ್ನು ಮುಗಿಯುತ್ತೇನೆ, ಪ್ರಹ್ಲಾದನ್ ಏನನ್ನೂ ಮಾಡಬೇಡಿ, ನಿಮ್ಮ ಕೈಯನ್ನು ಮುಗಿಯುತ್ತೇನೆ. ಹೋಗು ಮಗು, ತಂದೆಯವರ ಬಳಿ ಹೋಗಿ ಕ್ಷಮೆಯನ್ನು ಕೇಳು. ನೀವೇ ಹರಿ, ನೀವೇ ಎಲ್ಲ ಅಂತ ನಿಮ್ಮ ತಂದೆ ಬಳಿ ಕೇಳಿಕೊ. ನನ್ನ ಅದ್ ಹೇಗೆ ಮಾತಾಜಿ? ಅರಿಯಿಲ್ಲದೆ ನಾನಿಲ್ಲ, ನೀವು ನನ್ನನ್ನು ಕೊಂದರೂ ಚಿಂತೆ ಇಲ್ಲ, ನಾನು ಅರಿಯನ್ನೇ ನಾನೇ. ನೀವು ಪ್ರಹ್ಲಾದ, ಸಾಕು ಮುಚ್ಚು ಬಾಯಿನ. ಅಲ್ಲ, ಆ ಹರಿ ಇಲ್ಲದ ಜಾಗವಿಲ್ಲ ಅಂತ ಹೇಳ್ತಿಯಲ್ಲ, ಆ ಹರಿ
ಎಲ್ಲಿ ಬೇಕಾದ್ರೂ ಇರುವನು. ಎಲ್ಲಿ ಬೇಕಾದ್ರೂ ಇರುವನು ಅಪ್ಪಾಜಿ. ಆ, ಎಲ್ಲಿ ಬೇಕಾದ್ರೂ ಇರುವನೆ. ಎಲ್ಲಿ ಬೇಕಾದರೂ ಇರುವನು. ಹಾಗಾದ್ರೆ ಈ ಭೂಮಿಯಲ್ಲಿ ಇರುವನೆ. ಅಲ್ಲೂ ಇದ್ದಾನೆ. ಆ ಆಕಾಶದಲ್ಲಿ ಇರುವನೆ. ಅಲ್ಲೂ ಇದ್ದಾನೆ. ಈ ಪರದೆಯಲ್ಲಿ ಇರುವನೆ. ಅಲ್ಲೂ ಇದ್ದಾನೆ. ಆ ಬೋರಾಂಟಿ ಹೋಟೆಲ್ ಇರುವನೆ. ಅಲ್ಲೂ ಇದ್ದಾನೆ. ಆ ಗೋಬಿ ಅಂಗಡಿಲೂ ಇರುವನೆ. ಅಲ್ಲೂ ಇದ್ದಾನೆ. ಈ ಕಂಬದಲ್ಲಿ. ಅಲ್ಲೂ ಇದ್ದಾನೆ. ಈ ಕಂಬದಲ್ಲಿ. ಅಲ್ಲೂ ಇದ್ದಾನೆ. ಈ ಕಂಬದಲ್ಲಿ. ಅಲ್ಲೂ ಇದ್ದಾನೆ. ಹಾಗಾದ್ರೆ ಈ ಕಂಬವನ್ನೇ ಸೀಳುತ್ತೇನೆ. ಪ್ರತ್ಯಕ್ಷವಾಗಲಿ ಹಾರಿ ನಾರಿ. ಅಯ್ಯೋ 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 ಚೆನ್ನಾಗಿ ನಗ್ತಿಯಕ್ಕಲ್ಲ. ನಿನಗೆ ಹೇಳ್ಬೇಕು ಪೌರಾಣಿಕ ನಾಟಕದಲ್ಲಿ ಚೆನ್ನಾಗಿ ನಗು ಅಂತ. ಲೋ ಅಪ್ಪಯ್ಯ, ಚೆನ್ನಾಗಿ ಸತ್ತೋಗ ನಮ್ಮಪ್ಪ. ಅಪ್ಪಯ್ಯ ಅಪ್ಪಯ್ಯ, ನಮ್ಮನ್ ಬಿಟ್ಟು ಹೊಂಟೋದೆ ಅಪ್ಪಯ್ಯ. ಎದ್ದಳೋ ಮೇಲೆ. ಅಯ್ಯೋ ಮಾವ, ಮದ್ವೆನೂ ಮಾಡಿಲ್ಲ, ನೀನ್ ಆಸ್ತಿನೂ ಬರೀಲಿಲ್ಲ, ತಾಳಿನೂ ಕಳಿಸ್ತಿಲ್ಲ, ಶೋಭನ ಅದು ಮೊದಲೇ ಮಾಡಿಲ್ಲ. ಆಲೆ ಹೋಗ್ಬಿಟ್ಟಲ್ಲ ಮಾವೋ. ಮುಚ್ಚವ್ವ ಬಾಯ್ನ. ಅಪ್ಪಯ್ಯ ಉದ್ರೋಯ್ತು ನಿಂದು ಕೆಳಗಡೆ. ನನ್ನ ನಿಜವಾಗ್ಲೂ ಸಾಯಿಸ್ಬೇಕು ಅಂತ ಮಾಡಿದ್ದ. ನಾನೆಲ್ಲ ಕಂಡ ನೋಡ್ರಿ. ಏ ನೀನೇ ಹೇಳ್ದಲ್ಲ ಮಾವ, ಆ ಹರಿ ಎಲ್ಲಿ ಬೇಕಾದ್ರೂ ಇರ್ತಾನೆ ಆಯ್ತಾ. ಅಲ್ಲ ಕಲ, ಅರಿ ಎಲ್ ಬೇಕಾದ್ರು ಕಾಣ್ತಾನೆ ಅಂತಂದಿ. ನೀನೇನು ಒರಿಜಿನಲ್ ಕಸಿ ಅಪ್ನೆಲ್ಲ ಅರಿ ಕಾಣ್ಸಕ ಈ ನನ್ನ ಎದೆ ಒಳಗ. ಅಲ್ಲ ಕಲ ಮುದೇವಿ, ಈ ಛತ್ರಿನೇ ಯಗ್ಗ ಮಗ್ಗ ಪುಟ್ಟಲ್ಲ. ಇನ್ನೇನಾರ ಗದೆ ಕೊಟ್ಟಿರ ಮಡಗ್ತಿದ ಕೊಡ್ಲ ನಾ ಛತ್ರಿ ಪಂಚ ಮಗ. ಅಪ್ಪಯ್ಯ ಈ ನನ್ನ ಮಗ ನಾಟಕದ ಕಂಪ್ನಿಗೆ ಲಾಯಕೋ. ನಡಿ ಹೋಗು. ಮತ್ತೆ ಆ ಡ್ರೈವರು ಅಪ್ಪಯ್ಯ, ನೀನ್ ಹಿಂಗ್ ಬಂದ್ರೆ ಊರಿನ ಜನ ಹೆಂಗಸ್ರೆಲ್ಲ ಕೈಯಲ್ಲಿ ಪರ್ಕೆ ಹಿಡ್ಕೊಂಡ್ಬಿಟ್ಟರು. ನೀನ್ ಪಂಚೆ ಉಟ್ಕೊಂಡ್ ನಡಿಯಪ್ಪಯ್ಯ. ಪಂಚೆ ಹಿಡಿಸ್ಕೋಬೇಕು ನೋಡವ. ಸರಿ ಆಯ್ತು, ನೀನ್ ಹೋಗಿ ಪಂಚೆ ಉಟ್ಕೊಂತಾರು, ನಾನ್ ಬರ್ತೀನಿ. ಆಯ್ತು ಕಣವ. ಆ ಮಗನ್ಗ ಕಾಮ ನತ್ತಿಗೆ ಇರದ. ನೀನು ಬಂದ್ಬಿಡವ. ಆಯ್ತಾಯ್ತು, ಬಂದ್ಬಿಡು. ನೀನು ಪಂಚೆ ಉಟ್ಕೊಳ್ಳೋಷ್ಟೊತ್ತಿಗೆ ನಾನ್ ಬಂದ್ಬಿಡ್ತೀನಿ. ಲೇ ಬಂಗಾರು, ಹಾ ನಿಮ್ಮಪ್ಪ. ಲೇ ಮಗಾರು, ಹಾ ನಿಮ್ಮ ಅಪ್ಪ ಮುದಿ ನನ್ ಮಗ ಯಾವ್ದೋ ಗ್ಯಾನಲ್ಲಿ ಇಲ್ಲೇ ಬಿಟ್ಬಿಟ್ಟು ಹೊಂಟಾಗನೆ. ಏನ? ಏ ನಿನ್ನ ನನ್ನ ಸರಿ. ಸರಿ, ಹೆಂಗಿತ್ತು ನನ್ನ ನಾಟಕದ ಪಾಠು? ಹಾ ಹಾ ಹೆಂಗಿತ್ತು ಅಂದ್ರೆ, ಆ ನಾಟಕದ ಕಂಪ್ನಿಲಿ ಸೇರಿ ಚೆನ್ನಾಗಿ ಊಟ ಮಾಡಿದ್ಯಲ್ಲ, ಅದ್ರಕ್ಕಂದ್ರೆ ಎಲ್ಲ ಚೆನ್ನಾಗ್ ಬಂದ್ಬಿಟ್ಟೈತೆ. ಹಾಗಾದ್ರೆ ಇನ್ನಿಂದನೇ ಪ್ರಾಕ್ಟೀಸ್ ಶುರು ಮಾಡೋಣ. ಯಾವ ಪ್ರಾಕ್ಟೀಸು? ಅಳುವುದು, ನಗುವುದು. ಏನ್ಲ ಅಳುವುದು ನಗುವುದು? ಅಯ್ಯೋ, ಪ್ರೀತಿ ಮಾಡುವುದು. ಸರಿ, ಅದೇನೋ ಶುರು ಮಾಡ್ಲಾ.